ಇತ್ತೀಚಿನ ಘಟನೆಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೆಲವು ರಾಜ್ಯಗಳು ಬಿಹಾರ ಆಗಿರುವಂತಹ ವೆಸ್ಟ್ ಬೆಂಗಾಲ್ ರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂಡ್ ಸ್ಪೆಷಲ್ ಸಮರಿ ರಿವಿಷನ್ ಅಂದ್ರೆ ಅರ್ಥ ಏನು, ಅದನ್ನ ಯಾಕೆ ಜಾರಿಗೆ ತರಲಾಗುತ್ತೆ ಅಂಡ್ ಇದರಲ್ಲಿ ಚುನಾವಣಾ ಆಯೋಗದ ಕರ್ತವ್ಯ ಏನು, ಅದರ ಮಹತ್ವ ಏನು. ಇತ್ತೀಚಿನ ಘಟನೆಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಕೆಲವು ರಾಜ್ಯಗಳು ಬಿಹಾರ ಆಗಿರುವಂತಹ ವೆಸ್ಟ್ ಬೆಂಗಾಲ್ ರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಒಂದು ಹೊಸ ಅಂಶವನ್ನು ಜಾರಿಗೆ ತರುವಂತದನ್ನು ನೋಡ್ತೇವೆ. ಎಸ್ಪೆಷಲಿ SIR SSR ಅನ್ನುವಂಥದ್ದನ್ನು ನೋಡ್ತೇವೆ. ಸೊ SIR ಮತ್ತು SSR ಅಂದ್ರೆ ಏನು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂಡ್ ಸ್ಪೆಷಲ್ ಸಮರಿ ರಿವಿಷನ್ ಅಂದ್ರೆ ಅರ್ಥ ಏನು, ಅದನ್ನ ಯಾಕೆ ಜಾರಿಗೆ ತರಲಾಗುತ್ತೆ ಅಂಡ್ ಇದರಲ್ಲಿ ಚುನಾವಣಾ ಆಯೋಗದ ಕರ್ತವ್ಯ ಏನು, ಅದರ ಮಹತ್ವ ಏನು, ಹಾಗೂ ಚುನಾವಣಾ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಹಾಗೂ ಚುನಾವಣಾ ಆಯೋಗದ ಅಡಿಯಲ್ಲಿನೇ ಸಾಂವಿಧಾನಿಕ ಅಂಶಗಳು ಹಾಗೂ ಚುನಾವಣಾ ಆಯೋಗದ ಅಡಿಯಲ್ಲಿ ಎಲೆಕ್ಷನ್ ವೋಟಿಂಗ್ ಮಷಿನ್ಸ್, EVMs ಅಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್, VVPAT, ವೋಟರ್ ವೆರಿಫೈಯಬಲ್, ಪೇಪರ್ ಆಡಿಟ್ ಟ್ರಯಲ್ ಹಾಗೂ ನೋಟಾ ಇತ್ತೀಚಿನ ಸಂದರ್ಭಗಳಲ್ಲಿ ಇವುಗಳ ಬಗ್ಗೆ ಮಾಹಿತಿ ಇರುವಂತದ್ದನ್ನು ನೋಡ್ತೇವೆ. ಅಂಡ್ ಪ್ರಚಲಿತ ಘಟನೆಗಳಲ್ಲಿ ಇರುವ ಕಾರಣದಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನೂ ಸಹ ಇವುಗಳ ಬಗ್ಗೆ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನು ಕೇಳಿರುವಂತದನ್ನು ಕಾಣ್ತೀವಿ. ಸೊ ಎಲ್ಲದರ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾಡೋಣ. ಸೊ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಿರುವಂತ ಅಭ್ಯರ್ಥಿಗಳು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಆಗಿರುವಂತ ಚುನಾವಣಾ ಆಯೋಗದ ಅಡಿಯಲ್ಲಿ, ಸೊ ಫಸ್ಟ್ ಆಫ್ ಆಲ್ ಚುನಾವಣಾ ಆಯೋಗದ ಅಡಿಯಲ್ಲಿ ಏನದು SIR ಮತ್ತು SSR ಅನ್ನುವಂಥದ್ದನ್ನು ಚರ್ಚೆ ಮಾಡಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಷನ್ ಕಮಿಷನ್, ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್ ಈಸ್ ದ ಫಸ್ಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಕಂಟೆಕ್ಸ್ಟ್ ಆಫ್ ದ ನ್ಯೂಸ್. ಪ್ರಚಲಿತ ಘಟನೆಯಲ್ಲಿ ಯಾಕೆ ಇದೆ ಇದು, ನೆಕ್ಸ್ಟ್ ಅಬೌಟ್ SIR ಮತ್ತು SSR, SIR ಅಂದ್ರೆ ಏನು ಹಾಗೂ SSR ಅಂದ್ರೆ ಏನು ಅಂಡ್ ಇದನ್ನು ಯಾವ ಸಂದರ್ಭದಲ್ಲಿ ಜಾರಿಗೆ ತರಲಾಗುತ್ತೆ, ಇದರ ಮಹತ್ವ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತೀವಿ. ಅಂಡ್ ನಂತರದಲ್ಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಎಲೆಕ್ಷನ್ ಕಮಿಷನ್. ಸೊ ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದ ಅಬೌಟ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚುನಾವಣಾ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡುವಂತ ಪ್ರಯತ್ನ ಮಾಡೋಣ. ನಂತರದಲ್ಲಿ ಈ ಚುನಾವಣಾ ಆಯೋಗದ ಅಡಿಯಲ್ಲಿನೇ ಹಲವಾರು ಬಾರಿ EVMs, VVPAT ಮತ್ತು ನೋಟಾ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತದ್ದನ್ನು ನೋಡ್ತೀವಿ. ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತರಲಾಯಿತು, ಹೇಗೆ ರಚನೆ ಆಯಿತು, ಅದರ ಕರ್ತವ್ಯಗಳು ಏನು ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಸೊ ಅಗೇನ್ ವಿತ್ ರೆಸ್ಪೆಕ್ಟ್ ಟು ದ ಕಂಟೆಕ್ಸ್ಟ್ ಅಂತ ಬಂದಾಗ ನ್ಯೂಸ್ ಅಲ್ಲಿ ಏನಕ್ಕಿದೆ ಇದು, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಂದ್ರೆ ಇತ್ತೀಚಿನ ರಾಜ್ಯ ಚುನಾವಣಾ ಸಂದರ್ಭದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣಾ ಆಯೋಗವು SIR ಮತ್ತು SSR ಅನ್ನು ಪರಿಶೀಲನೆ ಮಾಡಿರುವಂತದ್ದನ್ನು ನೋಡುತ್ತೇವೆ. So this was the news. In recent times, there are certain states in the state legislative elections. The Election Commission of India conducted a survey of a special intensive revision and the special summary revision. So ಹಾಗಂದ್ರೆ ಏನಿಲ್ಲಿ, the special intensive revision ಅಂದ್ರೆ ಏನು and the special summary revision ಅಂದ್ರೆ ಏನು ಅನ್ನುವಂತ ಅಂಶವನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಇಲ್ಲಿ ಮಾಡೋಣ. ವಿಶೇಷ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂಡ್ ಸ್ಪೆಷಲ್ ಸಮ್ಮರಿ ರಿವಿಷನ್. ಸೊ ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ತೀವ್ರ ಮತದಾರರ ಪಟ್ಟಿ ಪುನರ್ ರಚನೆ ಅಂತೇಳಿ ಕರಿತೀವಿ. ಅಂದ್ರೆ ಮತದಾರ ಪಟ್ಟಿಯನ್ನು ಪುನರ್ ಪರಿಶೀಲನೆಯನ್ನು ಮಾಡುವಂತದ್ದನ್ನ SIR ಅಂತ ನೋಡ್ತೇವೆ. ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತೆ. ಸೊ SIR ಅನ್ನುವಂಥದ್ದು ವಿಶೇಷ ತೀವ್ರ ಮತದಾರ ಪಟ್ಟಿಯನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು SIR ಅಂಡ್ ವಿಶೇಷ ಸಂಕ್ಷಿಪ್ತ ಮತದಾರರ ಪಟ್ಟಿ ಪುನರ್ ಪರಿಶೀಲನೆಯನ್ನು ಮಾಡುವಂಥದ್ದನ್ನ SSR ಅಂತ ನೋಡ್ತೇವೆ. ಇಲ್ಲಿ ಮತದಾರ ಪಟ್ಟಿಯನ್ನು ವಿಶೇಷ ತೀವ್ರ ಮತದಾರ ಪಟ್ಟಿಯನ್ನು ಪರಿಶೀಲನೆ ಮಾಡುವಂಥದ್ದು ಅಂಡ್ ಇಲ್ಲಿ ಎರಡನೇದು ಸಂಕ್ಷಿಪ್ತ ಮಾಹಿತಿಯನ್ನ ಪಡೆಯುವಂಥದ್ದನ್ನು ನೋಡ್ತೇವೆ. ಸಂಕ್ಷಿಪ್ತವಾದ ಮತದಾರರ ಪಟ್ಟಿಯನ್ನ
ಪುನರ್ ಪರಿಶೀಲನೆ ಮಾಡುವಂಥದ್ದನ್ನು SSR ಅಂತ ಕರಿತೀವಿ. ಸೊ ಇದರ ಅರ್ಥ ಏನು, ಫಸ್ಟ್ ವಿ ನೀಡ್ ಟು ಡಿಸ್ಕಸ್. ಸೊ ಇಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ದ ಎಲೆಕ್ಷನ್ ಕಮಿಷನ್ ಇಟ್ ವಾಸ್ ಅಪ್ಡೇಟಿಂಗ್ ದ ಅಂಡ್ ಮೇಂಟೈನಿಂಗ್ ದ ಎಲೆಕ್ಟರಲ್ ರೋಲ್ಸ್ ಅಂತ ನೋಡ್ತೀವಿ. ಮತದಾರ ಪಟ್ಟಿಯಲ್ಲಿ ಚುನಾವಣಾ ಆಯೋಗವು ಅವರ ಹೆಸರನ್ನ ಮರುಪರಿಶೀಲನೆ ಮಾಡುವಂಥದ್ದು, ಅವರ ಅಸ್ತಿತ್ವವನ್ನು, ಜನಸಾಮಾನ್ಯರ ಅಸ್ತಿತ್ವವನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು, ಇದನ್ನು ಪುನರ್ ಪರಿಶೀಲನೆ ಮಾಡುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಹಾಗಿದ್ದಾಗ ವಾಟ್ ಈಸ್ SIR? ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದ್ರೆ ಇಟ್ ಈಸ್ ಕಂಡಕ್ಟೆಡ್ ಬೈ ದ ಎಲೆಕ್ಷನ್ ಕಮಿಷನ್. So again we are trying to discuss the difference between SIR and SSR. The election commission, it tried to eliminate the duplicate or the fraud citizens. So ಚುನಾವಣೆಯ ಸಂದರ್ಭದಲ್ಲಿ it is to eliminate duplicate, ಚುನಾವಣೆಯ ಸಂದರ್ಭದಲ್ಲಿ ಸುಳ್ಳು ದಾಖಲಾತಿಗಳನ್ನು ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಏನಾದ್ರು ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿದ್ರೆ ಅವುಗಳ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡುವಂಥದ್ದು. ಇಟ್ ಈಸ್ ಟು ಎಲಿಮಿನೇಟ್ ಡೂಪ್ಲಿಕೇಟ್, ಫೇಕ್ ಅಂಡ್ ಇನ್ಎಲಿಜಿಬಲ್ ವೋಟರ್ಸ್ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಮತದಾರರ ಪಟ್ಟಿಗಳು SIR ಅಲ್ಲಿ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಸುಳ್ಳು ದಾಖಲಾತಿಗಳನ್ನ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಏನಾರು ನೀಡಿ ತಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿತ್ತು ಅಂತಂದ್ರೆ ಅಂಥವ್ರನ್ನ ಏನ್ ಮಾಡ್ತಾ ಇದೆ, ಅದು ರದ್ದುಗೊಳಿಸ್ತಾ ಇದೆ. ಅಂಡ್ ಯೂಶಲಿ ಇದನ್ನ ನಾವು ಇಟ್ ಈಸ್ ಟು ಹ್ಯಾವ್ ದ ಕ್ಲಾರಿಟಿ ಓವರ್ ದ ರೆಸಿಡೆನ್ಸ್ ಅಂಡ್ ಸಿಟಿಜನ್ಶಿಪ್ ವೆರಿಫಿಕೇಶನ್ ಅಂತ ನೋಡ್ತಾ ಇದ್ದಾರೆ. ಇಟ್ ಈಸ್ ಟು ವೆರಿಫೈ ದ ರೆಸಿಡೆನ್ಸ್ ಅಂಡ್ ದ ಸಿಟಿಜನ್ಶಿಪ್ ಆಫ್ ದ ಎಲೆಕ್ಟರ್ಸ್ ಅಂತೆ, ಎಲೆಕ್ಟೋರಲ್ ರೋಲ್ಸ್ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಟು ರೆಸಿಡೆನ್ಸ್ ಅಂಡ್ ಸಿಟಿಜನ್ಶಿಪ್ ವೆರಿಫಿಕೇಶನ್ ಅಂತ ನೋಡ್ತೇವೆ. ಇಟ್ ಈಸ್ ಟು ವೆರಿಫೈ ದ ಎಲೆಕ್ಟರಲ್ ರೋಲ್ಸ್ ಆಫ್ ರೆಸಿಡೆಂಟ್ಸ್ ಅಂಡ್ ಸಿಟಿಜನ್ಶಿಪ್, ಯಾರು ಮತದಾರ ಪಟ್ಟಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮತದಾರ ಪಟ್ಟಿಯನ್ನ ಏನು ಪರಿಶೀಲನೆ ಮಾಡುವಂಥದ್ದನ್ನು ನೋಡ್ತಾ ಇದೀವಿ. ಎಸ್ಪೆಷಲಿ ಏನ್ ಪರಿಶೀಲನೆ ಮಾಡ್ತಾ ಇದೆ ಅಂದ್ರೆ ಆ ನಿರ್ದಿಷ್ಟ ವ್ಯಕ್ತಿಯು ಕೊಟ್ಟಿರುವಂತ ದಾಖಲಾತಿಗಳು ಅದು ಸಮಂಜಸವಾಗಿದೆನಾ ಅಥವಾ ಏನೋ ಪೌರತ್ವಕ್ಕನುಸಾರವಾಗಿ ಎಲ್ಲಾ ದಾಖಲಾತಿಗಳನ್ನ ನೀಡಿರುವಂತದ್ದ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮತದಾರರ ಪಟ್ಟಿಯಲ್ಲಿ ಇರುವಂತದ್ದು, ಮತದಾರ ಪಟ್ಟಿಯಲ್ಲಿ ಇರುವಂತ ಹೆಸರು ಏನೋ ಅದು ದಾಖಲೆಗಳನ್ನ ನೀಡಿ, ಸರಿಯಾದ ದಾಖಲೆಗಳನ್ನ ನೀಡಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾನೆ ಅಥವಾ ಸುಳ್ಳು ದಾಖಲೆಗಳಿದಾವ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾ ಇದೆ. ಒಂದು ವೇಳೆ ಸುಳ್ಳು ದಾಖಲಾತಿಗಳಿತ್ತು ಅಂತಂದ್ರೆ ಅಂತ ವ್ಯಕ್ತಿಯನ್ನ ಮತದಾರರ ಪಟ್ಟಿಯಿಂದ ಹೊರ ಹಾಕುವಂಥದ್ದನ್ನ ನೋಡ್ತೇವೆ. ಅಂಡ್ ಯೂಶಲಿ ಇದನ್ನ ಟು ಹ್ಯಾವ್ ದಟ್ ಅಕ್ಯುರಸಿ ಆಫ್ ದಟ್ ಸಿಟಿಜನ್ ಅಂತೇಳಿ ನೋಡ್ತಾ ಇದೀವಿ. ಸೊ ಯೂಶಲಿ ಇದೇನಾಗುತ್ತೆ, ಫಾರ್ ಎವ್ರಿ ಸೆನ್ಸಸ್ ಅಂತ ನೋಡ್ತೀವಿ, ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ಜನಗಣತಿಗೆ ಅನುಸಾರವಾಗಿ ಅಥವಾ ಪ್ರತಿ 5 ವರ್ಷನೋ 10 ವರ್ಷಕ್ಕೊಮ್ಮೆ ಏನಾಗುತ್ತೆ ಇದರ ಮರುಪರಿಶೀಲನೆಯನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಫಾರ್ ಎವ್ರಿ 5 years ಆರ್ ಆಫ್ಟರ್ 10 years ಆಫ್ಟರ್ ಎವ್ರಿ ಸೆನ್ಸಸ್ ಅಂತ ನೋಡ್ತೀವಿ. ಸೊ ಒಂದು ದಶಕದಲ್ಲಿ ಒಮ್ಮೆ ಜನಗಣತಿಯನ್ನು ಮಾಡುವಂಥದ್ದನ್ನು ಕಾಣ್ತೀವಿ. ಆ ಜನಗಣತಿಗೆ ಅನುಸಾರವಾಗಿ ಮರುಪರಿಶೀಲನೆ ಮಾಡುವಂಥದ್ದು, ಅಥವಾ ಚುನಾವಣೆಯ ಸಂದರ್ಭದಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆಗತ್ತೆ, ಆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯ ಮುಂಚಿತವಾಗಿ ಈ ಸುಳ್ಳು ಮತದಾರರ ಪಟ್ಟಿ ಇರುವಂತ ಜನಸಾಮಾನ್ಯರ ಮತವನ್ನ ಸಂಪೂರ್ಣವಾಗಿ ರದ್ದುಗೊಳಿಸುವುದಕ್ಕೋಸ್ಕರವಾಗಿ ಪರಿಶೀಲನೆ ಮಾಡುವಂಥದ್ದನ್ನು ನೋಡ್ತೀವಿ. ಅದು ಯಾವಾಗಲೂ ಚುನಾವಣೆಯ ಮುಂಚಿತವಾಗಿ ಅಥವಾ 10 ವರ್ಷಕ್ಕೊಮ್ಮೆ ಆಗುವಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತಂದ್ರೆ ಇಲ್ಲಿ ವಿಶೇಷ ಸಂಕ್ಷಿಪ್ತ ಮತದಾರರ ಮರುಪರಿಶೀಲನೆ ಅಂತೇಳಿ ಅಂದ್ರೆ ಯೂಶಲಿ ಇಟ್ ಈಸ್ ಅ ರುಟೀನ್ ರಿವಿಷನ್ ಪ್ರೊಸೆಸ್ ಅಂತ ನೋಡ್ತಾ ಇದೀವಿ. ಸರ್ವೇ ಸಾಮಾನ್ಯವಾಗಿ ವಾರ್ಷಿಕವಾಗಿ ಅಸ್ತಿತ್ವದಲ್ಲಿರುವಂತ ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ. ಸೊ ದ ಫಸ್ಟ್ ಡಿಫರೆನ್ಸ್ ಅಲ್ಲಿ ಇದನ್ನೇ ನೋಡಿದೆ. ಒಂದು SIR ಅಲ್ಲಿ ಪ್ರತಿ 5 ವರ್ಷ ಚುನಾವಣೆಯ ಮುಂಚಿತವಾಗಿ ಅಥವಾ ದಶಕಕ್ಕೊಮ್ಮೆ ಜನಗಣತಿಗೆ ಅನುಸಾರವಾಗಿ ಏನೋ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡುವಂಥದ್ದು. ಆದ್ರೆ ಸಂಕ್ಷಿಪ್ತ ಮಾಹಿತಿಯಲ್ಲಿ, ಸಂಕ್ಷಿಪ್ತ ಮತದಾರರ ಪರಿಶೀಲನೆಯಲ್ಲಿ ರುಟೀನ್ ಚೆಕಪ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಇಲ್ಲಿ ವಾರ್ಷಿಕವಾಗಿ ವರ್ಷಕ್ಕೆ ಒಮ್ಮೆ ಏನೋ ಆ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡುವಂಥದ್ದನ್ನು, ಸಂಕ್ಷಿಪ್ತ ಮಾಹಿತಿಯನ್ನು ಪರಿಶೀಲನೆ ಮಾಡುವಂಥದ್ದು SSR ಅಂತ ನೋಡ್ತೀವಿ. ಅಂಡ್ ಇಟ್ ಅಪ್ಡೇಟ್ಸ್ ದ ಎಲೆಕ್ಟೋರಲ್ ರೂಲ್ಸ್ ಪಿರಿಯಾಡಿಕಲಿ. It is having the function of election commission to updates the electoral rolls
ಅಪ್ಡೇಟ್ ದ ಎಲೆಕ್ಟೋರಲ್ ರೂಲ್ಸ್ ಪಿರಿಯಾಡಿಕಲಿ ಅಂತ ಹೇಳ್ತಾ ಇದ್ದಾನೆ. ಸೊ ಪಿರಿಯಾಡಿಕಲಿ ಅಂತಂದ್ರೆ ವಾರ್ಷಿಕವಾಗಿ ಅಂತ ನೋಡ್ತೇವೆ. ವಾರ್ಷಿಕವಾಗಿ ಮತದಾರರ ಪಟ್ಟಿಯನ್ನ ಏನು ಸಂಕ್ಷಿಪ್ತ ಮಾಹಿತಿಯನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ ಯೂಶಲಿ ಇದನ್ನ ಒನ್ಸ್ ಇನ್ ಅ ಇಯರ್ ಮಾಡುವಂತದ್ದನ್ನು ನೋಡ್ತೇವೆ. ಒನ್ಸ್ ಇನ್ ಅ ಇಯರ್ ಅಂತ ನೋಡ್ತೇವೆ. ಆರ್ ಬಿಫೋರ್ ದ ಮೇಜರ್ ಎಲೆಕ್ಷನ್ಸ್ ಅನ್ನು ಇದನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಂದ್ರೆ ಚುನಾವಣೆಯಕ್ಕಿಂತ ಚುನಾವಣೆಗೆ ಮುಂಚಿತವಾಗಿ ಪ್ರತಿ ವರ್ಷನೂ ಮಾಡಬಹುದು, ಅಥವಾ ಚುನಾವಣೆಯ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಮಾಡುವಂತದನ್ನ SSR ಅಂತ ಕರಿತೀವಿ. ಸೊ ಈಗ ಮಾಹಿತಿ ಇರುವಂತದ್ದು ಪ್ರಸ್ತುತ ಘಟನೆಯಲ್ಲಿ ಇರುವಂತದ್ದು ಏನ್ ಕಂಟೆಕ್ಸ್ಟ್ ಅಂದ್ರೆ SIR ಮತ್ತು SSR ಅಲ್ಲಿ ರಾಜ್ಯಗಳು ಕೆಲವು ಚುನಾವಣಾ ಆಯೋಗವು SIR ಅನ್ನ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ಅಂದ್ರೆ ಅಲ್ಲಿಯ ಜನಸಾಮಾನ್ಯರು ನೈಜವಾಗಿ ಭಾರತೀಯ ಪೌರರ ಅಥವಾ ಕೊಟ್ಟಿರುವಂತ ದಾಖಲಾತಿಗಳು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಕೊಟ್ಟಿರುವಂತ ದಾಖಲಾತಿಗಳು ಅದು ಸರಿಯಾದ ರೀತಿಯಲ್ಲಿದಾವ ಅಥವಾ ಸಮಂಜಸವಾಗಿದ್ದಾವ, ನ್ಯಾಯೋಚಿತವಾಗಿದ್ದಾವ ಅನ್ನುವಂತ ಅಂಶ ಪ್ರಸ್ತುತ ಸಂದರ್ಭದಲ್ಲಿದೆ. ಸೊ ಇದಕ್ಕೋಸ್ಕರವಾಗಿನೇ SIR ಅನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡಿರುವಂತದ್ದನ್ನು ನೋಡ್ತೇವೆ. ಅಂಡ್ SIR ಮತ್ತು SSR ನಡುವಿನ ವ್ಯತ್ಯಾಸಗಳನ್ನ ಇಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೀವಿ. ಸೊ ಹಾಗಿದ್ದಾಗ ಇವೆಲ್ಲದರ ಹಿನ್ನೆಲೆ ಏನು ಅಂತಂದ್ರೆ ಚುನಾವಣಾ ಆಯೋಗ ದ ಮೇಜರ್ part or the major topic which is relevant to the competitive exams ಯಾವುದು ಅಂದ್ರೆ that is about election commission of India. ಸೊ ಹಾಗಿದ್ದಾಗ ಈ ಚುನಾವಣಾ ಆಯೋಗ ಅಂದ್ರೆ ಏನು? ಸೊ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸೊ ಈ ಚುನಾವಣಾ ಆಯೋಗ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತದ್ದನ್ನು ನೋಡ್ತೀವಿ. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ ವಾಸ್ ಆಲ್ಸೋ an independent ಬಾಡಿನೂ ಸಹ ಹೌದು. ಇಟ್ ವಾಸ್ ಬೋತ್ ಕಾನ್ಸ್ಟಿಟ್ಯೂಷನಲ್ ಆಸ್ ವೆಲ್ ಆಸ್ ಇಂಡಿಪೆಂಡೆಂಟ್ ಬಾಡಿ. ಸಾಂವಿಧಾನಿಕ ಸಂಸ್ಥೆನೂ ಹೌದು, ಅದೇ ರೀತಿಯಲ್ಲಿ ಇಲ್ಲಿ ಸ್ವತಂತ್ರ ಸಂಸ್ಥೆನೂ ಹೌದು ಅಂತ ನೋಡ್ತೀವಿ. ಸೊ ಇಟ್ ವಾಸ್ ಬೋತ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಂಡಿಪೆಂಡೆಂಟ್ ಬಾಡಿ. ಅಂಡ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ ಅಂತೇಳಿ ಅಂದಾಗ, ಸ್ವತಂತ್ರ ಸಂಸ್ಥೆ ಅಂತೇಳಿ ಬಂದಾಗ ಚುನಾವಣೆಯ ಸಂದರ್ಭದಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಸಂಪೂರ್ಣ ಚುನಾವಣೆಗಳನ್ನ ಕೇಂದ್ರೀಯ ಚುನಾವಣಾ ಆಯೋಗ ಅಥವಾ ಭಾರತೀಯ ಚುನಾವಣಾ ಆಯೋಗ ಜಾರಿಗೆ ತರುವಂತದ್ದನ್ನು ನೋಡಿದೆ. ಅಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಇಟ್ ವಾಸ್ ಮೆನ್ಷನ್ಡ್ ಇಂಡರ್ ದ ಪಾರ್ಟ್ 15 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಸಂವಿಧಾನದ ಭಾಗ 15ರಲ್ಲಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇನ್ ದ ಆರ್ಟಿಕಲ್ಸ್ ನಂಬರ್ 324 to 329, 324ರಿಂದ 329ನೇ ವಿಧಿಗಳು ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ಕೊಡುವಂತದ್ದನ್ನು ನೋಡ್ತೀವಿ. ಸೊ ಹಾಕಿದ್ದಾಗ ಫಸ್ಟ್ ಥಿಂಗ್ 324ರಿಂದ 329ನೇ ವಿಧಿ ಏನ್ ಹೇಳುತ್ತೆ? ಸೊ ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 324, ಇಟ್ ಈಸ್ ದ ಕಂಪೋಸಿಷನ್ ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ಹಾಗಿದ್ದಾಗ ಇವರನ್ನ ಎಷ್ಟು ಜನ ಸದಸ್ಯರನ್ನು ಹೊಂದಿರುತ್ತೆ ಅಂದ್ರೆ ಇನಿಷಿಯಲಿ ಟಿಲ್ 1993ವರೆಗೆ 1993ರವರೆಗೆ ಏಕ ಸದಸ್ಯ ಆಯೋಗ ಅಂತೇಳಿ ಕರಿತಾ ಇದ್ವಿ. ಇಟ್ ವಾಸ್ ಸಿಂಗಲ್ ಬಾಡಿ ಅಂತ ನೋಡ್ತಾ ಇದ್ದೀವಿ. 1993ರವರೆಗೆ ಅಲ್ಲಿ ಏಕ ಸದಸ್ಯ ಚುನಾವಣಾ ಆಯೋಗ ಅಂತ ಕರಿತಾ ಇದ್ರು. ಒಬ್ಬರೇ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾ ಇದ್ರು. ಸದಸ್ಯರ ಸಂಖ್ಯೆ ಒಂದೇ ಆಗಿತ್ತು. ಆದ್ರೆ ಪೋಸ್ಟ್ ಆಫ್ಟರ್ ದಿಸ್ 1993 ನಂತರದಲ್ಲಿ ದಿನೇಶ್ ಗೋಸ್ವಾಮಿ ಅವರ ಶಿಫಾರಸಿಗೆ ಅನುಸಾರವಾಗಿ, ಇಟ್ ವಾಸ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ದಿನೇಶ್ ಗೋಸ್ವಾಮಿ, ದ ಕಂಪೋಸಿಷನ್ ಆಫ್ ಎಲೆಕ್ಷನ್ ಕಮಿಷನ್ ವಾಸ್ 1+2 ಅಂತ ನೋಡ್ತೇವೆ. ಚುನಾವಣಾ ಆಯೋಗದ ಸದಸ್ಯರ ಸಂಖ್ಯೆಯು 1+2ಕ್ಕೆ ಹೆಚ್ಚಿಸಲಾಗುತ್ತೆ. ಒಬ್ರು ಮುಖ್ಯ ಚುನಾವಣಾ ಆಯೋಗದ ಆಯುಕ್ತರು ಅಂತ ಕರಿತೀವಿ, ಇನ್ನ ಉಳಿದ ಇಬ್ರು ಚುನಾವಣಾ ಆಯೋಗದ ಸದಸ್ಯರು ಅಂತ ನೋಡ್ತೀವಿ. ಅಂಡ್ ಎಲ್ಲರಿಗೂ ಒಂದೇ ರೀತಿಯಾದ ಅಧಿಕಾರಗಳಿರುವಂತದ್ದನ್ನು ನೋಡ್ತೀವಿ. ದೇ ಆರ್ ಹ್ಯಾವಿಂಗ್ ಈಕ್ವಲ್ ಪವರ್ಸ್ ಅಂತ ನೋಡ್ತೀವಿ. ಅಂಡ್ ಯೂಶಲಿ ಈ 1+2 ಮೆಂಬರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಅಧಿಕಾರಗಳು ರಾಷ್ಟ್ರಪತಿಯವರು ಹೊಂದಿರ್ತಾರೆ. ದ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಅಪಾಯಿಂಟ್ ದ ಮೆಂಬರ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್. ಬಟ್ ಇಲ್ಲಿ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರಪತಿಯವರಿಗೆ ಯಾವುದೇ ರೀತಿಯಾದ ವಿಶೇಷ ಅಧಿಕಾರಗಳು ಇಲ್ಲ. ದ ಪ್ರೆಸಿಡೆಂಟ್ ಡಸಂಟ್ ಹ್ಯಾವ್ ದ ಡಿಸ್ಕ್ರಿಷನರಿ ಪವರ್ ಟು ಅಪಾಯಿಂಟ್ ದ ಎಲೆಕ್ಷನ್ ಕಮಿಷನ್ ರಾದರ್ ದೆನ್ ದ
ಪ್ರೆಸಿಡೆಂಟ್ ಆಲ್ವೇಸ್ ನೀಡ್ ಟು ಟೇಕ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ ಚುನಾವಣಾ ಆಯೋಗದ ಸದಸ್ಯರುಗಳನ್ನ ರಾಷ್ಟ್ರಪತಿ ಆಯ್ಕೆ ಮಾಡುವಂಥದ್ದನ್ನ ನೋಡ್ತೇವೆ. ಸೊ ಹಾಗಿದ್ದಾಗ ಈ ಸದಸ್ಯರುಗಳ ಅರ್ಹತೆ ಏನಾಗಿರುತ್ತೆ? ಸೊ ವಾಟ್ ಈಸ್ ದ ಕ್ವಾಲಿಫಿಕೇಶನ್ ಅಂತ ಕೇಳಿದಾಗ ಅಗೇನ್ ಬಿ ಕೇರ್ಫುಲ್, ಇಟ್ ವಾಸ್ ನಾಟ್ ಮೆನ್ಷನ್, ಇಟ್ ವಾಸ್ ನಾಟ್ ಡಿಫೈನ್ಡ್. ಅರ್ಹತೆಗಳು ಎಲ್ಲಿಯೂ ಸಹ ಇಲ್ಲಿ ಉಲ್ಲೇಖಗೊಂಡಿಲ್ಲ. ಸಂವಿಧಾನಾತ್ಮಕವಾಗಿ ಎಲ್ಲಿಯೂ ಸಹ ಅವರ ಅರ್ಹತೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಇಟ್ ವಾಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. The composition 1+2 appointed by President on the aid and advice of Council of Ministers and the qualification was not been mentioned in the constitution ಅಂತ ನೋಡ್ತೇವೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಕಲ್ 324 ಅಂಡ್ ಇದರ ಅಧೀನದಲ್ಲಿಯೇ ಕೆಲವು ಅಂಶಗಳನ್ನು ಸಹ ನಾವು ಚರ್ಚೆ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಸೊ ಅವರ ಸ್ಯಾಲರಿ ಮತ್ತು ಸ್ಯಾಲರೀಸ್ ದಟ್ ಈಸ್ ವೇತನ ಮತ್ತು ಭತ್ಯೆಗಳು ಅಂತ ನೋಡ್ತೇವೆ. ಅವರ ವೇತನ ಮತ್ತು ಭತ್ಯೆಗಳನ್ನ ಸೇಮ್ ಆಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ನೋಡ್ತೇವೆ. ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳು ಏನಾಗಿರುತ್ತೋ ಅದೇ ರೀತಿಯಾದ ವೇತನಗಳು ಚುನಾವಣಾ ಆಯೋಗದ ಸದಸ್ಯರುಗಳಿಗೆ ಇರುವಂತದ್ದನ್ನು ನೋಡ್ತೇವೆ. ಅಂಡ್ ಅದೇ ರೀತಿಯಲ್ಲಿ ದೇ ಕ್ಯಾನ್ ರಿಸೈನ್ ಫ್ರಮ್ ದೇರ್ ಪೋಸ್ಟ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವರು ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಯವರಿಗೆ ನೀಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ದೇ ಕ್ಯಾನ್ ಗಿವ್ ರೆಸಿಗ್ನೇಷನ್ ಟು ದ ಪ್ರೆಸಿಡೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಹಾಗಿದ್ದಾಗ ಅವರ ಅಧಿಕಾರಾವಧಿ ಏನು ಅದು ಸಹ ಪ್ರಶ್ನೆಯಾಗಿ ಕೇಳಿರ್ತಾರೆ. ದ ಟೆನ್ಯೂರ್ ಆಫ್ ದ ಎಲೆಕ್ಷನ್ ಕಮಿಷನ್ ವಾಸ್ ಇಟ್ ಈಸ್ ಐದರ್ 5 years ಆರ್ 65 years ಅಂತ ನೋಡ್ತೇವೆ. ಸಾರಿ, ಇಟ್ ಈಸ್ 6 years ಆರ್ 65 years. ಯಾವುದು ಮೊದಲಾಗುತ್ತದೆಯೋ ಅದೇ ಅಂತ ಹೇಳ್ತೀನಿ. ವಿಚ್ ಎವರ್ ಈಸ್ ಅರ್ಲಿಯರ್. ಇಲ್ಲಿ ಐದರ್ 6 years ಆರ್ 65 years ಆಫ್ ದ ಏಜ್ ವಿಚ್ ಇಸ್ ಅರ್ಲಿಯರ್ ಅಂತ ನೋಡ್ತೇವೆ. ಇಟ್ ವಿಲ್ ಬಿ ಕನ್ಸಿಡರ್ಡ್ ವಿಚ್ ಇಸ್ ಅರ್ಲಿಯೆಸ್ಟ್. 6 ವರ್ಷಗಳ ಅಧಿಕಾರಾವಧಿ ಅಥವಾ 65 ವರ್ಷಗಳ ಅವರ ವಯಸ್ಸು ಅಂತ ನೋಡ್ತೇವೆ. ಐದರ್ 6 years ಆಫ್ ದ ಸರ್ವಿಸ್ ಆರ್ 65 years ಆಫ್ ದ ಏಜ್ ವಿಚ್ ಎವರ್ ಅರ್ಲಿಯರ್ ಅಂತ ನೋಡ್ತಾ ಇದ್ದೀವಿ. ವಿಲ್ ಕನ್ಸಿಡರ್ ದ ಅರ್ಲಿಯೆಸ್ಟ್ ಥಿಂಗ್. ಅವ್ರ 6 ವರ್ಷ ಅಧಿಕಾರಾವಧಿ ಮೊದಲಾಯಿತು ಅಂದ್ರೆ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ, ಅಥವಾ 65 ವರ್ಷ ಅವರ ವಯಸ್ಸಾಗಿತ್ತು ಅಂದ್ರೆ ಅದನ್ನ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಟೆನ್ಯೂರ್ ಆಫ್ ದ ಎಲೆಕ್ಷನ್ ಕಮಿಷನ್ ಅಂತ ನೋಡ್ತೇವೆ. ಅಂಡ್ ದೇ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದೇರ್ ಆಫೀಸ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವರನ್ನ ಅವರ ಖಾತೆಯಿಂದ ಪದಚ್ಯುತಿಗೊಳಿಸುವಂಥದ್ದು. ಸೊ ಅವರನ್ನು ಅವರ ಹುದ್ದೆಯಿಂದ ಪದಚ್ಯುತಿಗೊಳಿಸುವಂತ ಅಧಿಕಾರನೂ ಇರುತ್ತೆ. ಆದ್ರೆ ಇಟ್ ಈಸ್ ಆಲ್ಸೋ ದ ಸೇಮ್ ಆಸ್ ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪದಚ್ಯುತಿ ಯಾವ ರೀತಿ ಆಗುತ್ತೋ ಅದೇ ಪ್ರೊಸೀಜರ್ಗೆ ಅನುಸಾರವಾಗಿ ಚುನಾವಣಾ ಆಯೋಗದ ಸದಸ್ಯರುಗಳನ್ನು ಪದಚ್ಯುತಿಗೊಳಿಸಲಾಗುತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಚರ್ಚೆ ಮಾಡೋಣ. ಹೌ ಎಕ್ಸಾಕ್ಟ್ಲಿ ದೇ ವಿಲ್ ಬಿ ರಿಮೂವ್ಡ್, ಹೌ ಎಕ್ಸಾಕ್ಟ್ಲಿ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ವಾಸ್ ರಿಮೂವ್ಡ್. ಅದು ರೀಸೆಂಟ್ ನಮ್ಮ ನ್ಯೂಸ್ ಅಲ್ಲಿನೂ ಇದೆ. ಯಾವುದು ವರ್ಮಾ ಅವರು ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಅಂತ ನೋಡ್ತೀವಿ. ಅದನ್ನೊಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸೊ ದೀಸ್ ಆರ್ ಆರ್ಟಿಕಲ್ ನಂಬರ್ 324 ಅಂತ ನೋಡ್ತೇವೆ. 324ನೇ ವಿಧಿಗೆ ಅನುಸಾರವಾಗಿ ಚುನಾವಣಾ ಆಯೋಗದ ಮಾಹಿತಿಗಳು ಅಂತ ನೋಡ್ತೇವೆ. ಸೊ ಇವರೆಲ್ಲರ ಅಧಿಕಾರಗಳು, ಸೇವಾ ನಿಯಮಗಳನ್ನ ಕೇಂದ್ರ ಸರ್ಕಾರ ನಿರ್ಧರಿಸುವಂತದ್ದನ್ನು ನೋಡ್ತೇವೆ. ಎಲ್ಲ ರೀತಿಯಾದ ಅಧಿಕಾರಗಳು ರಾಷ್ಟ್ರಪತಿಗೆ ಇರುವಂತದ್ದನ್ನು ನೋಡ್ತೇವೆ. ಸೊ ದೀಸ್ ಆರ್ ಅಬೌಟ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ ನಂಬರ್ 324. ಹಾಗಿದ್ದಾಗ ಉಳಿದಿರುವಂತ ವಿಧಿಗಳು ಫ್ರಮ್ ಆರ್ಟಿಕಲ್ ನಂಬರ್ 325 ಟು 329 ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಏನ್ ಹೇಳುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಅಂಡರ್ ಆರ್ಟಿಕಲ್ ನಂಬರ್ 325 ಇಟ್ ವಾಸ್ ರಿಲೇಟೆಡ್ ಟು ದ ಮೆಂಬರ್ಸ್ ಅಂತ ನೋಡ್ತೀವಿ. ಎಲೆಕ್ಟೋರಲ್ ಮೆಂಬರ್ಸ್, ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗಳು ನಿಲ್ತಿದಾರೋ ಅವರಿಗೆ ಮಾನ್ಯತೆಯನ್ನ ಅಧಿಕಾರವನ್ನ ನೀಡುವಂಥದ್ದನ್ನ ಹೇಳ್ತಾ ಇದ್ದಾನೆ. ಸೊ ಐದರ್ MLAs ಆರ್ MPs ಅಂತ ನೋಡ್ತೀವಿ. ಸೊ ಇಲ್ಲಿ ಯಾವುದೇ ವ್ಯಕ್ತಿಯೂ ಸಹ ಅರ್ಹತೆಗಳಿಗೆ ಅನುಸಾರವಾಗಿ MLAನೂ ಆಗ್ಬೋದು, MP ನೂ ಆಗುವಂತ ಅಧಿಕಾರವನ್ನ ಹೊಂದಿರ್ತಾನೆ. ಸೊ ಅಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವವನ್ನು ಮಾಡುವ ಹಾಗಿಲ್ಲ, ತಾರತಮ್ಯವನ್ನ ಮಾಡುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ.
ಅದೇ ರೀತಿಯಲ್ಲಿ ಆರ್ಟಿಕಲ್ 326 ಅಲ್ಲಿ ಇನ್ ದ ಆರ್ಟಿಕಲ್ ನಂಬರ್ 326 ಇಟ್ ಈಸ್ ರಿಲೇಟೆಡ್ ಟು ದ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ದಟ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ನೋಡ್ತೇವೆ. ರಿಪ್ರೆಸೆಂಟೇಟಿವ್ ಆರ್ ಇಂಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ಅದರ ಅರ್ಥ ಪರೋಕ್ಷ ಪ್ರಜಾಪ್ರಭುತ್ವ ಅಂತಂದ್ರೆ 18 ವರ್ಷ ದಾಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮತದಾನರ ಪಟ್ಟಿಯಲ್ಲಿ ಸೇರಿಸಿ ಅವನು ಮತದಾನ ನೀಡುವಂತ ಅಧಿಕಾರವನ್ನು ಹೊಂದಿರ್ತಾನೆ. ಸೊ ಇದನ್ನೇ ನಾವು ದ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ಕರೆಯಲಾಗತ್ತೆ. ಸೊ ಅಂದ್ರೆ ನೇರ ಚುನಾವಣೆಯ ಮೂಲಕ ಸದಸ್ಯರುಗಳನ್ನ ಆಯ್ಕೆ ಮಾಡುವಂಥದ್ದನ್ನು ನೋಡ್ತೇವೆ. ಸೊ 18 ವರ್ಷ ದಾಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದರೆ ಅವರು ತಮ್ಮ ಮತದಾನವನ್ನು ನೀಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್, ಮೊದಲ ಬಾರಿಗೆ ನಾವು ಇಂಡೈರೆಕ್ಟ್ ಎಲೆಕ್ಷನ್ಸ್, ಸೊ ಇಂಡೈರೆಕ್ಟ್ ಡೆಮೋಕ್ರಸಿಯಲ್ಲಿ ವಿ ಆರ್ ಯೂಸಿಂಗ್ ಅ ಡೈರೆಕ್ಟ್ ಎಲೆಕ್ಷನ್ಸ್, ಬಿ ಕೇರ್ಫುಲ್. ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ನೇರ ಚುನಾವಣೆ ಅಂತೇಳಿ ನೋಡ್ತಾ ಇದೀವಿ ನಾವು. ಸೊ ನೇರ ಚುನಾವಣೆಯ ಮೂಲಕ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗುತ್ತೆ. ದ MLAs, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ವಿಲ್ ಬಿ ಅಪಾಯಿಂಟೆಡ್ ಆರ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಬೈ ದ ಪೀಪಲ್. ಡೈರೆಕ್ಟ್ ಎಲೆಕ್ಷನ್ಸ್ ಅಂದ್ರೆ ದ ರಿಪ್ರೆಸೆಂಟೇಟಿವ್ಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಅಂತ ನೋಡ್ತಾ ಇದ್ದೀವಿ. ಸೊ ಈ ಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಅಂತೇಳಿ ಹೇಳಲಾಗುತ್ತೆ. ಸೊ ಇದು ಸಹ ಪ್ರಶ್ನೆಯಾಗಿ ಕೇಳಿದಾನೆ. ಭಾರತ ಸರ್ಕಾರ ಕಾಯ್ದೆ 1919 ಮಾಂಟೆಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಲ್ಲಿ ನೇರ ಚುನಾವಣೆಗಳನ್ನು ಜಾರಿಗೆ ತರಲಾಗುತ್ತೆ. ಅಂಡ್ ಈ ನೇರ ಚುನಾವಣೆಯಲ್ಲಿ ಮತದಾರರನ್ನ ಇಲ್ಲಿಗೆ 1919ರಲ್ಲಿ ಮತದಾರ ಪಟ್ಟಿಯನ್ನು ಜಾರಿಗೆ ತರಬೇಕಾದಾಗ ಇಟ್ ವಾಸ್ ರಿಲೇಟೆಡ್ ಟು ದ ಟ್ಯಾಕ್ಸ್, ಪ್ರಾಪರ್ಟಿ ಅಂಡ್ ಗ್ರಾಜುಯೇಟ್ಸ್ ಅಂತ ನೋಡ್ತೇವೆ. ಎಲ್ಲರಿಗೂ ಮತದಾನ ನೀಡುವಂತ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಬದಲಾಗಿ ಯಾವ ಸದಸ್ಯರು, ಯಾವ ಜನರು ತೆರಿಗೆಯನ್ನು ಕಟ್ತಿರ್ತಾರೋ, ಯಾವ ಜನರಲ್ಲಿ ಆಸ್ತಿ ಹೊಂದಿರ್ತಾರೋ, ಯಾರು ವಿದ್ಯಾರ್ಹತೆಯನ್ನು ಹೊಂದಿರ್ತಾರೋ, ಡಿಗ್ರಿ ಪಾಸ್ ಆಗಿರುವಂತ ಜನರನ್ನ ಮಾತ್ರ ನೇರ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರುತ್ತೆ. ಅಂಡ್ ಇನ್ ದ ಇಯರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅಲ್ಲಿ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅಲ್ಲಿ 10% ಪಾಪ್ಯುಲೇಷನ್ ಗಾಟ್ ವೋಟಿಂಗ್ ರೈಟ್ಸ್ ಅಂತ ಹೇಳಲಾಗುತ್ತೆ. 10% ಜನಸಂಖ್ಯೆ ಮತದಾನ ನೀಡುವಂತ ಅಧಿಕಾರವನ್ನು ಹೊಂದಿರುತ್ತೆ ಅಂತೇಳಿ ಹೇಳಲಾಗುತ್ತೆ. ಸೊ ದ 10% ಆಫ್ ದ ಪಾಪ್ಯುಲೇಷನ್ ಗಾಟ್ ವೋಟಿಂಗ್ ರೈಟ್ಸ್ ಇನ್ 1935. ಅಂಡ್ ಇಲ್ಲಿ ವುಮೆನ್ಸಿಗೂ ಮತದಾನದ ಅವಕಾಶವನ್ನು ಕೊಟ್ಟಿದ್ದು 1919 ಕಾಯ್ದೆಯಲ್ಲಿ. ಇವೆಲ್ಲ ಪ್ರಶ್ನೆಗಳನ್ನ ಆಲ್ರೆಡಿ ಕೇಳಿದ್ದಾರೆ. ಅಂಡ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದ್ರೆ ಜನರಿಂದ ಆಯ್ಕೆಗೊಂಡಿರುವಂತ ಸದಸ್ಯರುಗಳು ಸೇರಿ ವ್ಯಕ್ತಿಯನ್ನ ಆಯ್ಕೆ ಮಾಡುವಂಥದ್ದು ಪರೋಕ್ಷ ಚುನಾವಣೆ ಅಂತ ನೋಡ್ತೇವೆ. ಆ ಪರೋಕ್ಷ ಚುನಾವಣೆಯನ್ನ ದ ಇಂಡೈರೆಕ್ಟ್ ಎಲೆಕ್ಷನ್ಸ್ ವಾಸ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ಡ್ ಇನ್ 1892 ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892. ಭಾರತೀಯ ಮಂಡಳಿ ಕಾಯ್ದೆ 1892ರಲ್ಲಿ ಪರೋಕ್ಷ ಚುನಾವಣೆಗಳನ್ನು ಜಾರಿಗೆ ತರಲಾಗುತ್ತೆ. ಪ್ರತ್ಯಕ್ಷ ಚುನಾವಣೆಗಳನ್ನ 1919 ಕಾಯ್ದೆ ಅಂತ ನೋಡ್ತೀವಿ. ಸೊ ಅದನ್ನೇ ಇಲ್ಲಿ 326ನೇ ವಿಧಿಯಲ್ಲಿ 18 ವರ್ಷ ದಾಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ದರೆ ಅವರು ಮತದಾನ ನೀಡುವಂತ ಅಧಿಕಾರ ಹೊಂದಿರ್ತಾರೆ. ಸೊ ಇಫ್ ದ ಕ್ಯಾಂಡಿಡೇಟ್ ವಾಸ್ ನಾಟ್ ಒಬ್ಬ ಅಭ್ಯರ್ಥಿಯು ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳದೆ ಇದ್ದಿದ್ದರೆ, ಇಫ್ ದ ಕ್ಯಾಂಡಿಡೇಟ್ ವಾಸ್ ನಾಟ್ ರಿಜಿಸ್ಟರ್ಡ್ ದ ನೇಮ್ ಇನ್ ದ ಎಲೆಕ್ಟರಲ್ ರೂಲ್ಸ್, ದೆನ್ ಅಲ್ಟಿಮೇಟ್ಲಿ ದೇ ಕಾಂಟ್ ವೋಟ್ ಇನ್ ದ ಎಲೆಕ್ಷನ್ಸ್. ಒಬ್ಬ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಇದ್ದಿದ್ದರೆ ಅವರು ಮತದಾನ ನೀಡುವಂತ ಅಧಿಕಾರ ಇಲ್ಲ. ಇಟ್ ಈಸ್ ಮ್ಯಾಂಡೇಟರಿ ಆರ್ ಕಂಪಲ್ಸರಿ ಟು ರಿಜಿಸ್ಟರ್ ದೇರ್ ನೇಮ್ ಇನ್ ಟು ದ ಎಲೆಕ್ಟರಲ್ ರೂಲ್ಸ್, ದೆನ್ ಓನ್ಲಿ ದೇ ಕ್ಯಾನ್ ವೋಟ್ ಇನ್ ದ ಎಲೆಕ್ಷನ್ಸ್. ಸೊ MLA ಆರ್ MPs ಎಲೆಕ್ಷನ್ಸ್ ಅಲ್ಲಿ 18 ವರ್ಷ ದಾಟಿರುವಂತ ಪ್ರತಿಯೊಬ್ಬ ಅಭ್ಯರ್ಥಿಯು ತನ್ನ ಮತದಾನವನ್ನ ನೀಡಬಹುದು. ಸೊ ಇದರಲ್ಲೇ ಒಂದು ಬದಲಾವಣೆಯನ್ನ ನೋಡ್ತೀವಿ ನಾವು. ಇನ್ ದ 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1989 ಇನ್ ದ ಎಲೆಕ್ಟೋರಲ್ ರೂಲ್ಸ್ ಅಲ್ಲಿನೆ ದ 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದ ಇಯರ್ 1989, 1989ರಲ್ಲಿ 61ನೇ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ 21 ವರ್ಷ ಇರುವಂತ ಅವಧಿಯನ್ನ 18 ವರ್ಷಕ್ಕೆ ಇಳಿಸಲಾಗುತ್ತೆ. ಸೊ ಬಿಫೋರ್ 1989 ದ
candidate need to have at least 21 years of age, then only they can vote. But post after 1989, post after the 61st Constitutional Amendment Act of 1989, if the people or adults ಅಂತ ನೋಡ್ತಾ, if the adulterates ಅಂತ ನೋಡ್ತೀವಲ್ಲ ನಾವು, the adult franchise ಅಂತೇಳಿ ಕರೆಯಲಾಗುತ್ತೆ. So if he was completing, if he or she was completing the age of 18 years, then they can vote in the elections if they were registered in the electoral rolls ಅಂತ ನೋಡ್ತೀವಿ. ಸೊ ಇದರ ಬಗ್ಗೆ ಯಾವ ತಿದ್ದುಪಡಿಯಲ್ಲಿ ಇದು ವಯಸ್ಸನ್ನು ಕಡಿಮೆ ಮಾಡಲಾಯಿತು ಅಂತಾನು ಕೇಳಿದಾನೆ. ಸೊ ಬಿ ಕೇರ್ಫುಲ್, 326 ಆರ್ಟಿಕಲ್ ಇಟ್ ವಾಸ್ ರಿಲೇಟೆಡ್ ಟು ದ ಅಡಲ್ಟ್ ಫ್ರಾಂಚೈಸಿ ಅಂತ ನೋಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 327. ಸೊ ಲೆಜಿಸ್ಲೇಟಿವ್ ಎಲೆಕ್ಷನ್ಸ್ ಎಟ್ ದ ಸೆಂಟ್ರಲ್ ಲೆವೆಲ್ ಅಂತ ನೋಡ್ತೀವಿ. ಕೇಂದ್ರ ಮಟ್ಟದಲ್ಲಿ ಚುನಾವಣೆಗಳು ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದ ನಿಯಮಾವಳಿಗಳಿಗೆ ಅನುಸಾರವಾಗಿ ಚುನಾವಣೆಗಳನ್ನ ಜಾರಿಗೆ ತರಬಹುದು ಅಂತೇಳಿ ಹೇಳ್ತಾ ಇದ್ದಾನೆ. ವಿಚ್ ಇಸ್ ನಥಿಂಗ್ ಬಟ್ ದ ಲೆಜಿಸ್ಲೇಟಿವ್ ಆಕ್ಷನ್ಸ್ ಟೇಕನ್ ಬೈ ದ ಪಾರ್ಲಿಮೆಂಟ್ ಅಂತ ನೋಡ್ತೀವಿ ಇನ್ ದ ಆರ್ಟಿಕಲ್ 327. ದ ಪಾರ್ಲಿಮೆಂಟ್ ಕ್ಯಾನ್ ಟೇಕ್ ಸರ್ಟನ್ ಲೆಜಿಸ್ಲೇಟಿವ್ ಆಕ್ಷನ್ಸ್ ಅಂತ ನೋಡ್ತಾ ಇದ್ದೀವಿ. ದ ಲೆಜಿಸ್ಲೇಟಿವ್ ಎಲೆಕ್ಷನ್ಸ್ ಕಂಡಕ್ಟೆಡ್ ಎಟ್ ದ ಸೆಂಟ್ರಲ್ ಲೆವೆಲ್. At that point of time, the parliament can make the laws for conducting the central elections. ಕೇಂದ್ರದ ಚುನಾವಣೆಗಳು ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಚುನಾವಣೆಗಳನ್ನ ನಡೆಯುವಂತಹ ಸಂದರ್ಭದಲ್ಲಿ ಸಂಸತ್ತು ಕಾನೂನುಗಳನ್ನ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಅದೇ ರೀತಿಯಲ್ಲಿ 328ನೇ ವಿಧಿಯಲ್ಲಿ ದ ಸ್ಟೇಟ್ ಲೆಜಿಸ್ಲೇಟಿವ್ ಕ್ಯಾನ್ ಮೇಕ್ ದ ಲಾಸ್ ಇನ್ ದ ಸ್ಟೇಟ್ ಎಲೆಕ್ಷನ್ಸ್ ಅಂತ ನೋಡ್ತಾ ಇದೆ. ರಾಜ್ಯದ ಚುನಾವಣೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗ ಕಾನೂನುಗಳನ್ನ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ದ ಸ್ಟೇಟ್ ಲೆಜಿಸ್ಲೇಚರ್ ಕ್ಯಾನ್ ಮೇಕ್ ಲಾಸ್ ಇನ್ ದ ಸ್ಟೇಟ್ ಎಲೆಕ್ಷನ್ಸ್, ಎಸ್ಪೆಷಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆರ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನೋಡ್ತೀವಿ. ಅಂಡ್ ಅದೇ ರೀತಿಯಲ್ಲಿ ಆರ್ಟಿಕಲ್ 329 ಅಂತ ಬಂದಾಗ ಇಟ್ ವಾಸ್ ರಿಲೇಟೆಡ್ ಟು ದ ಎಲೆಕ್ಟೋರಲ್ ಡಿಸ್ಪ್ಯೂಟ್ಸ್ ಇನ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಎಲೆಕ್ಷನ್ಸ್. ಎಲೆಕ್ಟೋರಲ್ ಡಿಸ್ಪ್ಯೂಟ್ಸ್ ಎಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಎಲೆಕ್ಷನ್ಸ್. ಕೇಂದ್ರ ಮತ್ತು ರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಘರ್ಷಣೆಗಳು ಉದ್ಭವವಾದಾಗ ಅಂತ ಸಂದರ್ಭದಲ್ಲಿ ಕೋರ್ಟ್ಗಳಿಗೆ ಅಧಿಕಾರ ಇರುವಂತದ್ದನ್ನು ನೋಡ್ತೀವಿ. ದ ಕೋರ್ಟ್ಸ್ ಹ್ಯಾಸ್ ದ ಅಥಾರಿಟಿ ಟು ಇಂಟರ್ವೀನ್ ಇನ್ ದ ಎಲೆಕ್ಟೋರಲ್ ಡಿಸ್ಪ್ಯೂಟ್ಸ್ ಎಟ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್. ಕೇಂದ್ರ ಮತ್ತು ರಾಜ್ಯ ಚುನಾವಣೆಯ ಚುನಾವಣಾ ಘರ್ಷಣೆಗಳು ಉದ್ಭವವಾದರೆ, ಘರ್ಷಣೆಗಳು ಏನಾರು ಉದ್ಭವಿಸಿದರೆ ಆ ಘರ್ಷಣೆಗಳನ್ನು ನಿವಾರಿಸುವಂತ ಅಧಿಕಾರಗಳು, ಪರಿಹಾರವನ್ನು ನೀಡುವಂತ ಅಧಿಕಾರಗಳು ಕೋರ್ಟ್ಗಳಿಗೆ ಇರುವಂತದ್ದನ್ನು ನೋಡ್ತೇವೆ. ಅದನ್ನೇ 329 ವಿಧಿ ಹೇಳುತ್ತೆ. ಅಂಡ್ 329A ವಿಧಿಯನ್ನು ಜಾರಿಗೆ ತಂದಿರುತ್ತೆ, ಆದ್ರೆ ಇದು ಈಗ ಅಬೋಲಿಷ್ ಆಗಿರುವಂತದ್ದನ್ನು ನೋಡ್ತೇವೆ. ದ ಆರ್ಟಿಕಲ್ 329A ಹೇಳ್ತಿರುವಂತದ್ದು, ಇಟ್ ಈಸ್ ಅ ಸ್ಪೆಷಲ್ ಪ್ರೊಸೀಜರ್ ಫಾರ್ ದ ಎಲೆಕ್ಷನ್ಸ್ ಆಫ್ Prime Minister and speakers, but it was completely abolished. Special procedure for elections to Prime Minister or the Speaker of Lok Sabha. ಪ್ರಧಾನ ಮಂತ್ರಿ ಅಥವಾ ಲೋಕಸಭೆಯ ಸಭಾಪತಿಯವರ ಚುನಾವಣೆಗೆ ವಿಶೇಷ ಪ್ರಕ್ರಿಯೆಯನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಆದರೆ ದಿಸ್ ಆರ್ಟಿಕಲ್ 329A ವಾಸ್ ಕಂಪ್ಲೀಟ್ಲಿ ಬೀನ್ ಅಬೋಲಿಷ್ಡ್. ಇದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಸೊ ದೀಸ್ ಆರ್ ಅಬೌಟ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನೋಡ್ತೇವೆ. ಇವೆಲ್ಲವೂ ಇಲ್ಲಿಯವರೆಗೆ ಚರ್ಚೆ ಮಾಡಿದ್ದು ನಾವು ಚುನಾವಣಾ ಆಯೋಗದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಸೊ ನಂತರದಲ್ಲಿ ಈ ಚುನಾವಣಾ ಆಯೋಗದ ಅಡಿಯಲ್ಲಿನೇ ಇತ್ತೀಚೆಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವಿಎಂಸ್, ವಿವಿಪ್ಯಾಟ್ ಹಾಗೂ ನೋಟಾ ಬಗ್ಗೆ ಕೇಳಿರುವಂತದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ನೋಡ್ತೀವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ಮೊದಲು ಬ್ಯಾಲೆಟ್ ಪೇಪರ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು, ಬಟ್ ಈಗ ಏನೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಅಲ್ಲಿ ಬಟನ್ ಅನ್ನ ಪ್ರೆಸ್ ಮಾಡೋದರ ಮೂಲಕ ನಮ್ಮ ಮತದಾನವನ್ನ ನೀಡುವಂತದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಇವಿಎಂ ಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಇಟ್ ಈಸ್ ಕಂಪ್ಲೀಟ್ಲಿ ಆರ್ ಪ್ಯೂರ್ಲಿ ಎಲೆಕ್ಟ್ರಾನಿಕ್ ಅಂತ ನೋಡ್ತಾ ಇದ್ದೀವಿ. ಅಂಡ್ ವಿಚ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ BEL ಅಂತ ಕರೆಯಲಾಗುತ್ತೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದರ ಸಂಪೂರ್ಣ ಹಕ್ಕನ್ನು ಪಡೆದುಕೊಂಡಿರುವಂತದ್ದನ್ನು ನೋಡ್ತೀವಿ. ಸೊ BEL ಹ್ಯಾಸ್ ದ ಮ್ಯಾನುಫ್ಯಾಕ್ಚರಿಂಗ್ ರೈಟ್ಸ್ ಫಾರ್ ದ ಇವಿಎಂಸ್ ಅಂತ ನೋಡ್ತೀವಿ. ಇದನ್ನ ಬಿಟ್ರೆ ಬೇರೆ ಯಾರು ಸಹ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ
ಉತ್ಪಾದಿಸಬೇಕಾದ್ರೆ ಸಂಪೂರ್ಣ ಹಕ್ಕುಗಳನ್ನ ಮಾನ್ಯತೆಯನ್ನು ಕೊಟ್ಟಿದ್ದು BL ಭಾರತೀಯ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ನೋಡ್ತೀವಿ. ಅಂಡ್ ಮೊದಲ ಬಾರಿಗೆ EVMಗಳ ಬಳಕೆಯಾಗಿದ್ದು 1982ರಲ್ಲಿ. ಇಟ್ ವಾಸ್ ಇನ್ ದ ಸ್ಟೇಟ್ ಎಲೆಕ್ಷನ್ಸ್ ಆಫ್ ಕೇರಳ ಅಂತ ನೋಡ್ತೀವಿ. ಸಂಪೂರ್ಣವಾಗಿ ಅಲ್ಲ, ಕೇರಳದ ಕೆಲವು ಭಾಗಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ EVMಗಳನ್ನು ಮೊದಲ ಬಾರಿಗೆ ಬಳಕೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಇದರ ನಂತರದಲ್ಲಿ ಸಂಪೂರ್ಣವಾಗಿ ರಾಜ್ಯ ಶಾಸಕಾಂಗದಲ್ಲಿ ರಾಜ್ಯದ ಚುನಾವಣೆಗಳನ್ನ EVMಗಳನ್ನು ಬಳಕೆ ಮಾಡಿದ್ದು, ರಾಜ್ಯ ಚುನಾವಣೆಗಳಲ್ಲಿ EVMಗಳನ್ನು ಬಳಕೆ ಮಾಡಿದ್ದು ಗೋವಾದಲ್ಲಿ. ಗೋವಾ ವಾಸ್ ದ ಫಸ್ಟ್ ಸ್ಟೇಟ್ ಟು ಯೂಸ್ EVMs ಇನ್ ದ ಸ್ಟೇಟ್ ಎಲೆಕ್ಷನ್ಸ್. ದಟ್ ವಾಸ್ ಇನ್ ದ ಇಯರ್ 1999. 1999ರಲ್ಲಿ ಗೋವಾ ಸಂಪೂರ್ಣವಾಗಿ EVMಗಳು ಬಳಕೆ ಮಾಡುವಂಥದ್ದನ್ನು ನೋಡ್ತೀವಿ. ಇದರ ನಂತರದಲ್ಲಿ ಲೋಕಸಭೆಯಲ್ಲಿ ಮೊದಲ ಬಾರಿಗೆ EVMಗಳ ಬಳಕೆಯಾಗಿದ್ದು ಇಟ್ ವಾಸ್ ಇನ್ ದ ಇಯರ್ 2004. 2004ರಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ EVMಗಳು ಬಳಕೆ ಆಗುವಂಥದ್ದನ್ನು ನೋಡ್ತೇವೆ. ಇದರ ನಂತರದಲ್ಲಿ ಸೊ ಇಲ್ಲಿ EVM ಅನ್ನುವಂಥದ್ದು ವಿ ಆರ್ ಗಿವಿಂಗ್ ದ ವೋಟ್ ಟು ದ ಪರ್ಟಿಕ್ಯುಲರ್ ಪಾರ್ಟಿ ಆರ್ ಕ್ಯಾಂಡಿಡೇಟ್ ಅಂತ ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಅಥವಾ ಪಕ್ಷಕ್ಕೆ ನಮ್ಮ ಮತದಾನವನ್ನು ನೀಡುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ಅದರ ನಂತರದಲ್ಲಿ VVPAT ಅಂತೇಳಿ ನೋಡ್ತೇವೆ. ಸೊ VVPAT ಅಂತೇಳಿ ಅಂದ್ರೆ ಏನು? ಸೊ ಇಲ್ಲಿ VVPAT ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ನೋಡ್ತೀವಿ. ಸೊ ಈ ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ಅರ್ಥ ಏನು ಅನ್ನುವಂಥದ್ದನ್ನು ಇಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಸೊ ಹಾಗಿದ್ದಾಗ VVPAT ಅಂದ್ರೆ ಅರ್ಥ ಏನು? ಸೊ ಇಲ್ಲಿ VVPAT ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ನೋಡ್ತೀವಿ. ಸೊ ಇಲ್ಲಿ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ಅರ್ಥ ಏನು ಅಂತಂದ್ರೆ, ನಮ್ಮ ಯಾವ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಗೆ ಮತದಾನವನ್ನ ನೀಡಿದೀವಿ, ಯಾವ ವ್ಯಕ್ತಿ ಅಥವಾ ಯಾವ ಪಾರ್ಟಿಗೆ ನಮ್ಮ ಮತದಾನವನ್ನ ನೀಡಿದೀವಿ ಅನ್ನುವಂಥದ್ದು ಇಲ್ಲಿ 7 ಸೆಕೆಂಡ್ ವರೆಗೆ ನಮಗೆ ತಿಳಿಸುತ್ತೆ. ಅದು ಹೆಸರಲ್ಲೇ ಹೇಳ್ತಾ ಇದ್ದಾನೆ, ವಿ ಕ್ಯಾನ್ ವೆರಿಫೈ ಅವರ್ ವೋಟ್ಸ್ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಮತವನ್ನ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ನೀಡಿದೀವಿ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಾವು ಒಂದು ಪಕ್ಷಕ್ಕೆ ಅಥವಾ ಒಬ್ಬ ಅಭ್ಯರ್ಥಿಗೆ ಮತದಾನವನ್ನ ನೀಡಿದೀವಿ ಅಂದ್ರೆ 7 ಸೆಕೆಂಡ್ ವರೆಗೆ ಅದು ನಮ್ಗೆ ಗೊತ್ತಾಗತ್ತೆ. ಆ 7 ಸೆಕೆಂಡ್ ವರೆಗೆ ನಾವು ಯಾರಿಗೆ ಮತದಾನವನ್ನ ನೀಡಿದೀವಿ ಅನ್ನುವಂಥದ್ದು ಗೊತ್ತಾಗತ್ತೆ. ಅಂದ್ರೆ ವಿ ಕ್ಯಾನ್ ವೆರಿಫೈ ಅವರ್ ವೋಟ್ಸ್ ಎಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಇದರಿಂದ ದುರುಪಯೋಗ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಇಲ್ಲಿ VVPAT ಅನ್ನ ಮೊದಲ ಬಾರಿಗೆ ಜಾರಿಗೆ ತಂದಿರುವಂತ ರಾಜ್ಯ ನಾಗಾಲ್ಯಾಂಡ್. 2013ರಲ್ಲಿ ಜಾರಿಗೆ ತಂದಿರುತ್ತೆ. ಸೊ ನಾಗಾಲ್ಯಾಂಡ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ನೋಡ್ತೇವೆ. ಸೊ ಅದರ ನಂತರದಲ್ಲಿ ಸಂಪೂರ್ಣ ರಾಜ್ಯ ಶಾಸಕಾಂಗದಲ್ಲಿ ರಾಜ್ಯದ ಚುನಾವಣೆಗಳಲ್ಲಿ VVPAT ಅನ್ನು ಉಪಯೋಗ ಮಾಡಿದ್ದು ಗೋವಾ ರಾಜ್ಯ 2017ರಲ್ಲಿ ನೋಡ್ತೇವೆ. ಅಂಡ್ ಇಟ್ ವಾಸ್ ಇನ್ ದ ಇಯರ್ 2019 ವೇರ್ ದ ಕಂಪ್ಲೀಟ್ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ VVPAT ಅನ್ನ ನಾವು ಉಪಯೋಗ ಮಾಡಿರುವಂತದ್ದನ್ನು ನೋಡ್ತೀವಿ, ಜಾರಿಗೆ ತಂದಿರುವಂತದ್ದನ್ನು ನೋಡ್ತೇವೆ. ಸೊ ದೀಸ್ ಆರ್ ಅಬೌಟ್ VVPAT ಅಂತ ನೋಡ್ತೇವೆ. ಅಂಡ್ ಎಟ್ ದ ಸೇಮ್ ಟೈಮ್ ಇತ್ತೀಚೆಗೆ ನೋಟಾ ಅನ್ನುವಂಥದ್ದನ್ನು ಸಹ ನಾವು ನೋಡ್ತೀವಿ. ಇಟ್ ವಾಸ್ ಅ ನೆಗೆಟಿವ್ ವೋಟಿಂಗ್ ಅಂತ ಕರಿತೀವಿ. ದಟ್ ಈಸ್ ನನ್ ಆಫ್ ದಿ ಅಬೋವ್ ಅಂತೇಳಿ ಕರಿತೀವಿ. ಅಂದ್ರೆ ಎಷ್ಟು ಜನ ಅಭ್ಯರ್ಥಿಗಳು ಅಲ್ಲಿ ನಿಂತಿದ್ದಾರೋ ಆ ಅಭ್ಯರ್ಥಿಗಳಲ್ಲಿ ಯಾರಿಗೂ ಮತದಾನವನ್ನ ನೀಡದೇ ಇರುವಂತದ್ದನ್ನ ನೋಟಾ ಅಂತ ಕರಿತೀವಿ. ಇಟ್ ಈಸ್ ಅ ನೆಗೆಟಿವ್ ವೋಟಿಂಗ್ ಅಂತೇಳಿ ಕರಿತೀವಿ. ಅ ನೆಗೆಟಿವ್ ವೋಟಿಂಗ್ ಇಟ್ ಸೆಲ್ಫ್ ಇಸ್ ಅ ನೋಟಾ. ಆದ್ರೆ ನೋಟಾ ಆಕ್ಚುಲಿ ರಿಫಾರ್ಮ್ ಏನು ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ನಿಂತಿರ್ತಾರೋ ಆ ಅಭ್ಯರ್ಥಿಗಳಲ್ಲಿ ಯಾರು ನಮ್ಗೆ ಇಷ್ಟ ಇಲ್ಲದೆ ಇದ್ದಾಗ ಹಾಕುವಂತ ಮತವನ್ನೇ ನಾವು ನೋಟಾ ಮತ ಅಂತೇಳಿ ಕರಿತೀವಿ. ರಿಫಾರ್ಮ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ದ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂವೆನ್ಸಿ ಮೋರ್ ದೆನ್ 50% ಆಫ್ ಓಟ ಏನಾರು ಬಂದ್ರೆ, ಇಫ್ ಮೋರ್ ದೆನ್ 50% ಆಫ್ ದ ಪೀಪಲ್ ದೇ ಹ್ಯಾಡ್ ಗಿವನ್ ದ ಚಾಯ್ಸ್ ಆಫ್ ನೋಟಾ ಅಂತೇಳಿ ಅಂದಾಗ, ಆ ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ನಿಂತಿರ್ತಾರೋ ಅವರು ಮುಂದಿನ 6 ವರ್ಷಗಳ ಅವಧಿಗೆ ಮತಕ್ಷೇತ್ರಗಳಲ್ಲಿ ಅಥವಾ ಅಭ್ಯರ್ಥಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನಾಮಿನೇಟ್ ಮಾಡ್ಲಿಕ್ಕೂ ಸಹ ಅವರಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದು ಸುಧಾರಣೆ. ಸೊ ಇಫ್ ದ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂವೆನ್ಸಿ ವೇರ್ the people have the nota of more than 50%, then those constituent members can't participate in the elections for a period of next 6 months ಅನ್ನುವಂಥದ್ದು ರಿಫಾರ್ಮ್. ಬಟ್ ಇದು ಜಾರಿಗೆ ಬಂದಿಲ್ಲ ಇನ್ನು. ಬಟ್ ನೋಟಾ ಹಾಕುವಂತ ಅಧಿಕಾರ ಜನರಿಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ
ಇರುವಂತ ಅಭ್ಯರ್ಥಿಗಳಲ್ಲಿ ಯಾರು ಇಷ್ಟ ಇಲ್ಲ ನಮಗೆ ಅಂತೇಳಿ ಹಾಕುವಂಥದ್ದೇ ನೋಟಾ. ಅಂಡ್ ನೋಟಾವನ್ನ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು 2013ರಲ್ಲಿ ನೋಡ್ತೇವೆ. ದ ನೋಟಾ ವಾಸ್ ಫಸ್ಟ್ ಟೈಮ್ ಇಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 2013 ಇನ್ ದ ಸ್ಟೇಟ್ ಎಲೆಕ್ಷನ್ಸ್ ಆಫ್ ರಾಜಸ್ಥಾನ್. ಮೊದಲ ಬಾರಿಗೆ ರಾಜಸ್ಥಾನ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಿಜೋರಾಂ ಅಂಡ್ ಡೆಲ್ಲಿ. ಈ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಈ ನೋಟಾ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಅಂಡ್ ಲೋಕಸಭಾ ಚುನಾವಣೆಯಲ್ಲಿ ಜಾರಿಗೆ ತಂದಿದ್ದು ದ ನೋಟಾ ವಾಸ್ ಯೂಸ್ಡ್ ಇನ್ ದ ಲೋಕಸಭಾ ಎಲೆಕ್ಷನ್ಸ್ ಇನ್ ದ ಇಯರ್ 2014 ಅಂತ ನೋಡ್ತೇವೆ. ಸೊ ಲೋಕಸಭಾ ಚುನಾವಣೆಯಲ್ಲಿ ನೋಟಾ ಪದ್ಧತಿಯನ್ನು ಜಾರಿಗೆ ತಂದಿದ್ದು 2014ರಲ್ಲಿ. ಅಂಡ್ ಬಿ ಕೇರ್ಫುಲ್, ನೆಗೆಟಿವ್ ವೋಟಿಂಗ್ ಅನ್ನುವಂಥದ್ದು ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಲ್ಲಿ ಇರಲ್ಲ. ಇಟ್ ಕಾಂಟ್ ಬಿ ಯೂಸ್ಡ್ ಇನ್ ರಾಜ್ಯಸಭಾ ಎಲೆಕ್ಷನ್ಸ್. ರಾಜ್ಯ ಸದನದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ನೋಟಾ ಪದ್ಧತಿಯನ್ನು ಜಾರಿಗೆ ತರುವ ಹಾಗಿಲ್ಲ. ದ ಮೆಂಬರ್ಸ್ ಕಾಂಟ್ ಯೂಸ್ ನೋಟಾ ಇನ್ ದ ರಾಜ್ಯಸಭಾ ಎಲೆಕ್ಷನ್ಸ್ ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ದೀಸ್ ಆರ್ ದ ಪ್ರೊವಿಷನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್. ಅದರಲ್ಲಿ EVMs ಅಂದ್ರೆ ಏನು, VVPAT ಅಂದ್ರೆ ಏನು, ನೋಟಾ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಿದೆ. ಅಂಡ್ ಚುನಾವಣಾ ಆಯೋಗದಲ್ಲಿ ಇನ್ನೂ ಕೆಲವು ಅಂಶಗಳನ್ನ ಚರ್ಚೆ ಮಾಡುವಂತ ಅಂಶಗಳನ್ನ ಇಲ್ಲಿ ಪ್ರಯತ್ನವನ್ನ ಮಾಡೋಣ. ಸೊ ಏನಂತ ಅಂಶಗಳು ಅಂತಂದ್ರೆ, ಯೂಶಲಿ ಚುನಾವಣಾ ಆಯೋಗ ಯಾವುದೇ ರೀತಿಯಾದ ಶಿಫಾರಸುಗಳನ್ನ ಮಾಡಬೇಕಾದ್ರೆ ಯೂಶಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಬದಲಾವಣೆಗಳಾಗಬೇಕು ಅಂತ ನೋಡ್ತೇವೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಅಂಡ್ ಕೆಲವೊಂದಿಷ್ಟು ಬದಲಾವಣೆಗಳನ್ನ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ನಲ್ಲಿ ಚುನಾವಣಾ ಆಯೋಗದ ಅಧಿಕಾರ ಹೊಂದಿರುವಂತದ್ದನ್ನು ನೋಡ್ತೇವೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಮತ್ತು ಜನತಾ ಪ್ರಾತಿನಿಧ್ಯ ಕಾಯ್ದೆ 1951. ಸೊ ಇವುಗಳಲ್ಲಿ ಸಂಸತ್ತಿಗೆ ಅಧಿಕಾರಗಳಿರುವಂತದ್ದನ್ನು ನೋಡ್ತೇವೆ. ಸೊ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಚುನಾವಣೆಯ ಮಾಹಿತಿಗಳಲ್ಲಿ ಏನೇ ಬದಲಾವಣೆಗಳನ್ನ ಮಾಡಬೇಕಾದ್ರೂ ಸಂಸತ್ತು ಈ 1950 ಮತ್ತೆ 1951 ಕಾಯ್ದೆಯಲ್ಲಿ, ಜನತಾ ಪ್ರಾತಿನಿಧ್ಯ ಕಾಯ್ದೆಯಲ್ಲಿ ಬದಲಾವಣೆ ಮಾಡುವಂತ ಅಧಿಕಾರವನ್ನ ಹೊಂದಿರುತ್ತೆ. ಸೊ ಹಾಗಿದ್ದಾಗ ಇಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಏನ್ ಹೇಳುತ್ತೆ ಅಂಡ್ 1951 ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಫಸ್ಟ್ ಒನ್, ಇಟ್ ಈಸ್ ದ ಕ್ವಾಲಿಫಿಕೇಶನ್ ಆಫ್ ವೋಟರ್ಸ್. 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯಲ್ಲಿ it is focusing on qualification of voters. It can be decided by the parliament. ಇದು ಸಂವಿಧಾನಾತ್ಮಕವಾಗಿ ರಚನೆ ಆಗಿರುವಂತಹ ಅಂಶ ಅಲ್ಲ, ಸಂಸತ್ತು ರಚನೆ ಮಾಡಿರುವಂತಹ ಅಂಶಗಳು. ಹಾಗಾಗಿನೇ ಸಂಸತ್ತು ಇಲ್ಲಿ ಏನು ಮತದಾರರ ಅರ್ಹತೆಗಳನ್ನ ಶಿಫಾರಸು ಮಾಡಿರುವಂತ ಅಥವಾ ಬದಲಾವಣೆ ಮಾಡುವಂತ ಅಧಿಕಾರವನ್ನ ಹೊಂದಿರುತ್ತೆ. ನೆಕ್ಸ್ಟ್, ಇಟ್ ಈಸ್ ಪ್ರಿಪೇರಿಂಗ್ ದ ಎಲೆಕ್ಟೋರಲ್ ರೋಲ್ಸ್. ಇದರ ಬಗ್ಗೆ ಮಾಹಿತಿಗಳನ್ನ, ಬದಲಾವಣೆಗಳನ್ನ, ಕಾನೂನುಗಳನ್ನ ಮಾಡುವಂತ ಅಧಿಕಾರಗಳು ಪಾರ್ಲಿಮೆಂಟ್ ಹೊಂದಿರುತ್ತೆ. ಮತದಾರರ ಪಟ್ಟಿಯನ್ನು ಏನು ರಚನೆ ಮಾಡುವಂಥದ್ದು, ಮತದಾರ ಪಟ್ಟಿಯನ್ನು ರಚನೆ ಮಾಡುವಂಥದ್ದು. ನೆಕ್ಸ್ಟ್, ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ಆಲ್ರೆಡಿ ನಾವು ಹಿಂದಿನ ವಿಡಿಯೋ ಅಲ್ಲಿ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಹೇಳಿದ್ದೇವೆ. ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಮತಕ್ಷೇತ್ರಗಳ ವಿಂಗಡಣೆ ಅಂತೇಳಿ. ಸೊ ಯಾವುದು ಪ್ರೆಸಿಡೆಂಟ್ ಅದನ್ನ ರಚನೆ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ವಿಲ್ ಬಿ ದ ಚೇರ್ಪರ್ಸನ್ ಅಂಡ್ 3 ಜನ ಸದಸ್ಯರಿಂದ ಜಾರಿಗೆ ಬಂದಿರುವಂತದ್ದನ್ನು ನೋಡ್ತೀವಿ. ಸೊ ಇದನ್ನ ಶಿಫಾರಸು ಮಾಡಬೇಕಾಗಿರುವಂತದ್ದು ಅಗೇನ್ ಸಂಸತ್ತು. ಸೊ ಸಂಸತ್ತು ಶಿಫಾರಸು ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ನೆಕ್ಸ್ಟ್, ದ ಅಲೋಕೇಶನ್ ಆಫ್ ಸೀಟ್ಸ್. ದ ಅಲೋಕೇಶನ್ ಆಫ್ ಸೀಟ್ಸ್ ಅಂದ್ರೆ ಸದಸ್ಯರುಗಳ ಅಥವಾ ಮತಕ್ಷೇತ್ರಗಳಲ್ಲಿ ಜನಸಾಮಾನ್ಯರ ಅಥವಾ ಚುನಾವಣಾ ಅಭ್ಯರ್ಥಿಗಳ ಏನು ಸೀಟನ್ನ ಹಂಚಿಕೆ ಮಾಡುವಂಥದ್ದು. ಸೊ ಇವೆಲ್ಲವೂ ಸಹ ಪಾರ್ಲಿಮೆಂಟ್ ಚುನಾವಣಾ ಆಯೋಗಕ್ಕೆ ನೀಡುವಂತ ಶಿಫಾರಸುಗಳು ಅಂತ ಕರಿತೀವಿ. ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಮೇಕ್ ಲಾಸ್ ಅಂಡರ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕೇಂದ್ರ ಚುನಾವಣಾ ಆಯೋಗ ಅಥವಾ ಭಾರತೀಯ ಚುನಾವಣಾ ಆಯೋಗದ ಅಧಿಕಾರಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡುವಂತ ಅಧಿಕಾರಗಳು, ಕೆಲವು ಕಾನೂನುಗಳನ್ನ ಬದಲಾಯಿಸುವಂತ ಅಧಿಕಾರಗಳು ಸಂಸತ್ತು ಹೊಂದಿರುತ್ತೆ. ಅದೇ ರೀತಿಯಲ್ಲಿ 1951 ಕಾಯ್ದೆಯಲ್ಲಿ ಇಲ್ಲಿ ಜನಸಾಮಾನ್ಯರಿಗೆ ನೀಡಿರುವಂತ ಕೆಲವು
ಏನು ನಿರ್ಬಂಧನೆಗಳು ಅಥವಾ ಕಾನೂನುಗಳನ್ನ ಮಾಡುತ್ತೆ. ಸಂಸತ್ತು ಜನರಿಗೆ ನೀಡುವಂತ ಕೆಲವು ಏನು ಬದಲಾವಣೆಗಳು ಅಂತ ನೋಡ್ತೀವಿ. ಇನ್ ದ 1951 ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಇಟ್ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಆಫ್ ಎಲೆಕ್ಷನ್ಸ್, ಆಡಳಿತಾತ್ಮಕ ನಿಯಮಾವಳಿಗಳು ಅಂತೇಳಿ ಕರಿತೀವಿ. ಚುನಾವಣೆಯ ಸಂದರ್ಭದಲ್ಲಿ ಆಡಳಿತಾತ್ಮಕ ನಿಯಮಾವಳಿಗಳ ಬಗ್ಗೆ ಕಾನೂನುಗಳನ್ನು ಮಾಡಬಹುದು. ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ದ ಎಲೆಕ್ಷನ್ಸ್, ಚುನಾವಣೆಯಲ್ಲಿ ಆಡಳಿತಾತ್ಮಕ ನಿಯಮಾವಳಿಗಳನ್ನು ಬದಲಾವಣೆ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೆಕೆಂಡ್ ಒನ್ ವಾಸ್ ಎಲೆಕ್ಷನ್ ಅಫೆನ್ಸಸ್ ಅಂಡ್ ಡಿಸ್ಪ್ಯೂಟ್ಸ್, ಚುನಾವಣೆಯ ಸಂದರ್ಭದಲ್ಲಿ ಘರ್ಷಣೆಗಳು ಉದ್ಭವವಾದಾಗ ಎಲೆಕ್ಷನ್ ಅಫೆನ್ಸಸ್ ಅಂಡ್ ಡಿಸ್ಪ್ಯೂಟ್ಸ್, ಇದರಲ್ಲಿ ಯಾವುದೇ ರೀತಿಯಲ್ಲಿ ಘರ್ಷಣೆಗಳು ಉದ್ಭವ ಆದರೂ ಆ ಘರ್ಷಣೆಗಳಿಗೆ ಅನುಸಾರವಾಗಿ ಕೆಲವು ಕಾನೂನುಗಳನ್ನು ಮಾಡುವಂತ ಅಧಿಕಾರ ಸಂಸತ್ತು ಹೊಂದಿರುತ್ತೆ. ಎಸ್ಪೆಷಲಿ ಡಬಲ್ ಮೆಂಬರ್ಶಿಪ್ ಅಂತೇಳಿ ನೋಡ್ತೀವಲ್ವಾ ನಾವು, ಒಬ್ಬನೇ ವ್ಯಕ್ತಿಯು ಅಥವಾ ಒಬ್ಬನೇ ಅಭ್ಯರ್ಥಿಯು ಎರಡೆರಡು ಕ್ಷೇತ್ರಗಳಲ್ಲಿ ಆಯ್ಕೆಗೊಂಡಾಗ ಯಾವುದಕ್ಕೆ ಮಾನ್ಯತೆ ನೀಡಬೇಕು, ಯಾವುದಕ್ಕೆ ಅವನು ಮುಂದುವರಿಬೇಕು, ಯಾವ ಕ್ಷೇತ್ರದಿಂದ ಮುಂದುವರಿಬೇಕು ಅನ್ನುವಂಥ ಮಾಹಿತಿಯನ್ನು ಸಹ RPA 1951 ಹೇಳುತ್ತೆ. ಮೀನ್ಸ್ ಅಭ್ಯರ್ಥಿಗಳಿಗೆ ಇದು ಏನ್ ಮಾಡ್ತಾ ಇದೆ, ಕೆಲವು ಕಾನೂನುಗಳನ್ನು ಮಾಡ್ತಾ ಇದೆ, ಕೆಲವು ಶಿಫಾರಸುಗಳನ್ನು ಕೊಡ್ತಾ ಇದೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ಹೇಳುತ್ತೆ, ಇಲ್ಲಿ ಚುನಾಯಿತಗೊಂಡ ಅಭ್ಯರ್ಥಿಗಳಲ್ಲಿ ಕೆಲವು ಕಾನೂನುಗಳನ್ನು ಮಾಡುವಂತ ಅಧಿಕಾರಗಳು ಏನು ಪಾರ್ಲಿಮೆಂಟ್ ಹೊಂದಿರುತ್ತೆ. ಅಂಡ್ ಎಸ್ಪೆಷಲಿ ಡಬಲ್ ಮೆಂಬರ್ಶಿಪ್ ಇದ್ದಾಗ ದೇರ್ ನೀಡ್ ಟು ಬಿ ಕಂಡಕ್ಟೆಡ್ ಬೈ ಎಲೆಕ್ಷನ್ ಅಂತ ನೋಡ್ತೀವಲ್ವಾ. ಸೊ ಬೈ ಎಲೆಕ್ಷನ್ಸ್ ಬಗ್ಗೆ ಮಾಹಿತಿ ಇರುವಂತದ್ದು 1951 ಆಕ್ಟ್ ಅಲ್ಲಿ. ಸೊ ಇಲ್ಲಿ ಉಪಚುನಾವಣೆಗಳು ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದಾಗ ಅಥವಾ ಒಬ್ಬನೇ ವ್ಯಕ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆದ್ದಾಗ ಅಥವಾ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಚುನಾಯಿತಗೊಂಡಾಗ ಅಂತ ಸಂದರ್ಭದಲ್ಲಿ ಏನು ಬೈ ಎಲೆಕ್ಷನ್ಸ್ ಅನ್ನ ಮಾಡುವಂತ ಅಧಿಕಾರಗಳು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಅಥವಾ ರಾಜ್ಯ ಪಕ್ಷಗಳ ನೋಂದಾವಣಿಗಳು, ರಾಜಕೀಯ ಪಕ್ಷಗಳ ನೋಂದಾವಣಿಗಳನ್ನು ಮಾಡುವಂತ ಅಧಿಕಾರಗಳು. ಇದರಲ್ಲಿನೂ ಸಹ ಕೆಲವು ಕಾನೂನುಗಳ ಬದಲಾವಣೆಯನ್ನು ಮಾಡುವಂತ ಅಧಿಕಾರ ಚುನಾವಣಾ ಆಯೋಗ ಹೊಂದಿರುತ್ತೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್, ಸದಸ್ಯರ ಅರ್ಹತೆ ಮತ್ತು ಅನರ್ಹತೆಗಳ ಬಗ್ಗೆ ಕಾನೂನು ಮಾಡುವಂತ ಅಧಿಕಾರ. ದ ಕ್ವಾಲಿಫಿಕೇಶನ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್, ಅಭ್ಯರ್ಥಿಗಳ ಅರ್ಹತೆಗಳು ಮತ್ತು ಅನರ್ಹತೆಗಳ ಬಗ್ಗೆ ಏನು ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಕಾನೂನುಗಳನ್ನು ಮಾಡುವಂತ ಅಧಿಕಾರಗಳು ಯಾವುದು 1951 ಆಕ್ಟ್ ಹೇಳುತ್ತೆ. ಅಂಡ್ ಈ 1951 ಕಾಯ್ದೆಯು 2013 ಏನ್ ಮಾಡುತ್ತೆ, ಕಂಪಲ್ಸರಿಯಾಗಿ ಜಾರಿಗೆ ತರಲೇಬೇಕು ಅಂತ ಹೇಳ್ತಾ ಇದೆ. ಸೊ ದೀಸ್ ಪ್ರೊವಿಷನ್ಸ್ ಆಫ್ RPA 1951 ಇಟ್ ಈಸ್ ಮ್ಯಾಂಡೇಟರಿ ಸಿನ್ಸ್ ಫ್ರಮ್ 2013 ಅಂತ ಹೇಳ್ತಾ ಇದೆ. The RPA 1951 was mandatory since 2013. 2013 ಇಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಕಡ್ಡಾಯವಾಗಿ ಜಾರಿಗೆ ತರಲೇಬೇಕು ಅಂತ ಹೇಳ್ತಾ ಇದೆ. ಇದಕ್ಕನುಸಾರವಾಗಿ ಕಾನೂನುಗಳನ್ನು ಮಾಡುವಂತದ್ದನ್ನೇ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀತಿ ಸಂಹಿತೆ ಅಂತ ಕರಿತೀವಿ, ಚುನಾವಣಾ ನೀತಿ ಸಂಹಿತೆ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಈ ಚುನಾವಣಾ ನೀತಿ ಸಂಹಿತೆ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಸಹ ನಾವು ಏನು ಚರ್ಚೆಯನ್ನು ಮಾಡಬಹುದು. ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಮುಖ್ಯವಾಗಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಕೆಲವು ನಿಯಮಾವಳಿಗಳನ್ನು ಶಿಫಾರಸು ಮಾಡುವಂತ ಅಥವಾ ಹೇರುವಂತ ಅಧಿಕಾರಗಳನ್ನು ಹೊಂದಿರುತ್ತೆ. ಇಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಅಥಾರಿಟಿ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾವಿಂಗ್ ಕಂಪ್ಲೀಟ್ ಅಥಾರಿಟಿ. ಚುನಾವಣೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದೆ ಚುನಾವಣಾ ಆಯೋಗ. ಸೊ ರಾಜಕೀಯ ಪಕ್ಷಕ್ಕಾಗ್ಲಿ ಅಥವಾ ಸದಸ್ಯರುಗಳಿಗಾಗ್ಲಿ ಯಾವುದೇ ರೀತಿಯಾದ ಅಧಿಕಾರಗಳಿರಲ್ಲ. ಈ ನೀತಿ ಸಂಹಿತೆಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದು ಯಾವುದು, ಚುನಾವಣಾ ಆಯೋಗ ಅಂತ ನೋಡ್ತೀವಿ. ಸೊ ಮೊದಲ ಬಾರಿಗೆ ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿಗೆ ತಂದಿದ್ದು ಕೇರಳದಲ್ಲಿ. ಇಟ್ ವಾಸ್ ಇನ್ ದ ಇಯರ್ 1960. 1960 ಮೊದಲ ಬಾರಿಗೆ ಕೇರಳದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆಯನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ಫಾರ್ ದ ಪೊಲಿಟಿಕಲ್ ಆಕ್ಟರ್ಸ್ ಆರ್ ದ ಮೆಂಬರ್ಸ್ ಅಂತ ನೋಡ್ತೀವಿ. ಸೊ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾವಿಂಗ್ ದ ಕಂಪ್ಲೀಟ್ ಅಥಾರಿಟಿ ಟು ರೆಸ್ಟ್ರಿಕ್ಟ್,
ಟು ಲಿಮಿಟ್ ಆರ್ ರೆಸ್ಟ್ರಿಕ್ಟ್ ದಿ political parties or political members. ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಸದಸ್ಯರುಗಳನ್ನು ನಿರ್ಬಂಧಿಸುವಂತ ಅಧಿಕಾರಗಳು ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಪಕ್ಷಗಳು ಏನೋ ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿನೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಈ ಚುನಾವಣಾ ನೀತಿ ಸಂಹಿತೆಯಲ್ಲಿ ಚುನಾವಣಾ ಆಯೋಗ ಚುನಾವಣೆಯ ನಡೆಯೋಕ್ಕಿಂತ ಮುಂಚಿತವಾಗಿ ಅಂದ್ರೆ ಚುನಾವಣೆ ನಡೆಯುವುದರಿಂದ ಏನೋ ರಿಸಲ್ಟ್ ಬರುವವರೆಗೆ ಸಂಪೂರ್ಣವಾಗಿ ನಿರ್ಬಂಧನೆಗಳನ್ನ ಹೇರುವಂತ ಅಧಿಕಾರಗಳು ಚುನಾವಣಾ ಆಯೋಗಕ್ಕೆ ಇರುತ್ತೆ. ಒಂದು ವೇಳೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿಗೆ ತರದೇ ಇದ್ರೆ ಈ ಲಿಮಿಟ್ಸ್ ಆರ್ ರೆಸ್ಟ್ರಿಕ್ಷನ್ಸ್ ಅನ್ನ ಈ ಪಾರ್ಟಿಗಳು ಅಥವಾ ಮೆಂಬರ್ಸ್ಗಳು ಜಾರಿಗೆ ತರದೇ ಇದ್ರೆ ಚುನಾವಣಾ ಆಯೋಗಕ್ಕೆ ಅದನ್ನ ದಂಡ ವಿಧಿಸುವಂತ ಅಧಿಕಾರಗಳು ಹೊಂದಿರುತ್ತೆ ಅಥವಾ ಅವರನ್ನ ಅನರ್ಹಗೊಳಿಸುವಂತ ಅಧಿಕಾರನೂ ಸಹ ಚುನಾವಣಾ ಆಯೋಗಕ್ಕೆ ಇರುವಂತದ್ದನ್ನು ನೋಡ್ತೇವೆ. ಸೊ ದೇ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್, ಪನಿಷ್ಮೆಂಟ್ ಇನ್ ದ ಫಾರ್ಮ್ ಆಫ್ ಏನು, ದೇ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್. ಯಾವುದೇ ಸಂದರ್ಭದಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇರುವಂತ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಪಾರ್ಟಿಗಳು ಅಥವಾ ಮೆಂಬರ್ಸ್ಗಳಿದ್ರೆ ಅವರನ್ನ ಅನರ್ಹಗೊಳಿಸುವಂತ ಅಧಿಕಾರನೂ ಸಹ ಚುನಾವಣಾ ಆಯೋಗ ಹೊಂದಿರುವಂತದ್ದನ್ನು ನೋಡ್ತೇವೆ. ನೆಕ್ಸ್ಟ್, ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಏನಾದ್ರೂ ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ತಗೊಂಡ್ರೆ ದ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಅಂತ ತೆಗೆದುಕೊಂಡಾಗ ಲೋಕಸಭೆಯ ಚುನಾವಣೆಗಳು ಅಂತ ಬಂದಾಗ ಇಟ್ ವಾಸ್ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಾಸ್ ಮೇಡ್ ಕಂಪಲ್ಸರಿ ಸಿನ್ಸ್ ಫ್ರಮ್ 1962. 1962ರಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಅಂಡ್ ಇಟ್ ವಾಸ್ ಮೇಡ್ ಕಂಪಲ್ಸರಿ ಇನ್ ಬೋತ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಚುನಾವಣಾ ಆಯೋಗದ ಅನುಸಾರವಾಗಿ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಕಂಪಲ್ಸರಿಯಾಗಿ ಜಾರಿಗೆ ತಂದಿದ್ದು ಬೋತ್ ಎಟ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಬಂದಾಗ ಇಟ್ ವಾಸ್ ಇನ್ ದ ಇಯರ್ 1991. 1991ರ ಚುನಾವಣೆಯಲ್ಲಿ ರಾಜ್ಯ ಶಾಸಕಾಂಗ ಮತ್ತು ಕೇಂದ್ರ ಚುನಾವಣೆಗಳು ಅಂದ್ರೆ ಪಾರ್ಲಿಮೆಂಟಿನ ಎಲೆಕ್ಷನ್ಸ್ಗಳು, ಸಂಸತ್ತಿನ ಚುನಾವಣೆಗಳನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಜಾರಿಗೆ ತಂದಿದ್ದು 1991ರಲ್ಲಿ. ಅಂಡ್ ಇದರಲ್ಲಿ ಈ ನೀತಿ ಸಂಹಿತೆಯಲ್ಲಿ ಇರುವಂತ ಕಾರ್ಯನಿರ್ವಹಣೆಗಳನ್ನ ಅಥವಾ ನಿಯಮಾವಳಿಗಳು ಲೀಗಲ್ ಆಗಿ ಬೈಂಡ್ ಆಗಿದ್ದು ಅಂದ್ರೆ ಕಾನೂನಾತ್ಮಕವಾಗಿ ಅವುಗಳು ಜಾರಿಗೆ ತರಲೇಬೇಕು ಅಂತೇಳಿ ಹೇಳ್ತಿರುವಂತದ್ದು ಸಿನ್ಸ್ ಫ್ರಮ್ 2013. 2013ರಿಂದ ದ ಪ್ರೊವಿಷನ್ಸ್ ಆಫ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವರ್ ಲೀಗಲಿ ಬೈಂಡಿಂಗ್ ಆನ್ ಪಾರ್ಟೀಸ್ ಅಂತ ನೋಡ್ತಾ ಇದೀವಿ, ಆರ್ ಲೀಗಲಿ ಬೈಂಡಿಂಗ್ ಆನ್ ದ ಮೆಂಬರ್ಸ್ ಅಂತ ನೋಡ್ತಾ ಇದೀವಿ. ಸೊ ಇಂಥ ಸಂದರ್ಭದಲ್ಲಿ ಯಾವುದೋ ಚುನಾವಣಾ ಆಯೋಗ ಶಿಫಾರಸು ಮಾಡಿರುವಂತ ನೀತಿಗಳು, ನಿಯಮಾವಳಿಗಳು, ಕಾನೂನುಗಳನ್ನ ವಿರೋಧಿಸುವ ಹಾಗಿಲ್ಲ. ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ಮೆಂಬರ್ಸ್ ಕಾಂಟ್ ಬಿ ಅಗೇನೆಸ್ಟ್ ಟು ದೀಸ್ ಲೀಗಲ್ ಲಾಸ್, against to the laws, rules and regulations made by Election Commission of India. ಚುನಾವಣಾ ಆಯೋಗ ಮಾಡಿರುವಂತ ನೀತಿ, ನಿಯಮಾವಳಿಗಳು, ಕಾನೂನುಗಳಿಗೆ ವಿರುದ್ಧವಾಗಿ ಹೋಗುವಂತ ಅಧಿಕಾರಗಳು ರಾಜಕೀಯ ಪಕ್ಷ ಅಥವಾ ರಾಜಕೀಯ ಸದಸ್ಯರುಗಳಿಗೆ ಇರಲ್ಲ. ಒಂದು ವೇಳೆ ಇದರ ವಿರುದ್ಧವಾಗಿ ಹೋದರೆ ಚುನಾವಣಾ ಆಯೋಗ ಅವರಿಗೆ ಸಂಪೂರ್ಣವಾಗಿ ಅನರ್ಹಗೊಳಿಸುವಂತ ಅಧಿಕಾರವನ್ನು ಸಹ ಇದೆ. ಅಂದ್ರೆ ಚುನಾವಣಾ ಆಯೋಗಕ್ಕೆ ಅತಿ ಹೆಚ್ಚಿನ ಅಧಿಕಾರಗಳು ಹೊಂದಿರುವಂತದ್ದನ್ನು ನೋಡ್ತೇವೆ. ಅಂಡ್ ದ ಎಲೆಕ್ಷನ್ ಪ್ರೊಸೆಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ಇನ್ ದಿಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅತಿ ಮುಖ್ಯವಾಗಿ ಹೇಳ್ತಿರುವಂತದ್ದು ದ ಎಲೆಕ್ಷನ್ ಪ್ರೊಸೆಸ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ದ ಎಲೆಕ್ಷನ್ ಪ್ರೊಸೆಸ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 45 days ಅಂತ ಹೇಳ್ತಾ ಇದೆ. 45 ದಿನದ ಒಳಗಾಗಿ ಈ ಚುನಾವಣೆಗಳು ಸಂಪೂರ್ಣವಾಗಿ ಮುಕ್ತಾಯವಾಗಬೇಕು ಅನ್ನುವಂತ ಮಾಹಿತಿಯನ್ನು ಸಹ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳ್ತಾ ಇದೆ. ಅದನ್ನು ಕಂಪಲ್ಸರಿಯಾಗಿ ಬೈಂಡಿಂಗ್ ಅಲ್ಲಿ ಇರುವಂತದ್ದು 2013ರಿಂದ. ಸೊ ಅಗೇನ್ ದ ಎಲೆಕ್ಷನ್ ಕಮಿಷನ್ ಇಟ್ ಈಸ್ ಮೇಡ್ ಕಂಪಲ್ಸರಿ ಸಿನ್ಸ್ ಫ್ರಮ್ 2013 ದಟ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 45 days. ಸೊ ಚುನಾವಣಾ ಆಯೋಗ 2013ರಿಂದ ಅದು ಕಡ್ಡಾಯವಾಗಿ 45 ದಿನದ ಒಳಗಾಗಿನೇ ಚುನಾವಣೆಗಳು ಮುಕ್ತಾಯ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.